ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜಿಯೋಗ್ರಫಿಯಲ್ಲಿ ಜಿಯೋಮಾರ್ಫಾಲಜಿಯಲ್ಲಿ ಮುಂದಿನ ವಿಷಯ ನಾವು ನೋಡಲಿಕ್ಕೆ ಹೊರಟಿರೋದು ಡ್ರೈನೇಜ್ ಸಿಸ್ಟಮ್. ಇನ್ನು ಹಿಂದಿನ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ರಾಕ್ಸನ್ನು ನಾವು ಬೇಸಿಕ್ಕಾಗಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಯಾವ್ಯಾವ ಥರ ಇರುತ್ತೆ ಟೈಪ್ಸ್ ನೋಡಿದ್ದೀವಿ. ಆದರೆ ಇಂಡಿಯನ್ ರಾಕ್ ಸಿಸ್ಟಮ್ಗಳನ್ನು ಡೀಟೇಲಾಗಿ ನಾವು ಕಲಿಬೇಕಾಗುತ್ತೆ. ಅದನ್ನು ಇಂಡಿಯನ್ ಜಿಯೋಗ್ರಫಿಯಲ್ಲಿ ಸ್ವಲ್ಪ ಡೀಟೇಲಾಗಿ ನೋಡಬೇಕು. ಈಗ ನಾವು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಮುಂದಿನ ವಿಷಯ ಜಿಯೋಮಾರ್ಫಾಲಜಿಯಲ್ಲಿ ನೋಡೋದು ಡ್ರೈನೇಜ್ ಸಿಸ್ಟಮ್. ಎಷ್ಟೋ ಕಡೆ ಈ ಡ್ರೈನೇಜ್ ಅಂದ ತಕ್ಷಣ ಅದು ನಗರಗಳಲ್ಲಿರೋ ಒಳಚರಂಡಿ ವ್ಯವಸ್ಥೆ ಅನ್ನುವಂಥ ಕಲ್ಪನೆ ಬರುತ್ತೆ. ಆದರೆ ಇಲ್ಲಿ ಆ ಒಂದು ಅರ್ಥ ಅಲ್ಲ ಅದು. ಹಾಗಾಗಿ ಕರೆಕ್ಟಾಗಿ ಮೊದಲು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ನೋಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವರು ಇದನ್ನು ಬೇಸಿಕನ್ನು ಬರ್ಕೊಳ್ಬಹುದು, ಬರ್ಕೊಳ್ಳಿಕ್ಕಾಗದಿದ್ದರೆ ಜಸ್ಟ್ ಅದರ ಡೀಟೇಲ್ ಆದರೂ ತಿಳಿದಿಟ್ಕೊಳ್ಳಿ. ಏನು ಡ್ರೈನೇಜ್ ಮತ್ತು ಡ್ರೈನ್ ಸಿಸ್ಟಮ್ ಅಂತಂದರೆ ಏನು ನೋಡಿ. ಡ್ರೈನೇಜ್ ಅಂದರೆ ಫ್ಲೋ ಆಫ್ ವಾಟರ್ ಆನ್ ಲ್ಯಾಂಡ್ ಥ್ರೂ ರಿವರ್ಸ್, ಸ್ಟ್ರೀಮ್ಸ್, ಲೇಕ್ಸ್ ಎಕ್ಸೆಟ್ರಾ. ಒಂದು ಭೂಮಿ ಇದೆ, ಲ್ಯಾಂಡ್. ಭೂಮಿ ಅಂದಮೇಲೆ ಅದ್ರ ಮೇಲೆ ಬೇರೆ ಬೇರೆ ರೀತಿಯ ಏಜೆಂಟ್ಸ್ಗಳಿರ್ತವೆ. ಲ್ಯಾಂಡ್ ಮೇಲೆ ಯಾವುದಿರುತ್ತೆ? ಮುಖ್ಯವಾಗಿ ರಿವರ್ ಇರುತ್ತೆ, ಸ್ಟ್ರೀಮ್ಸ್ಗಳಿರ್ಬೋದು, ಲೇಕ್ಸ್ಗಳಿರ್ಬೋದು ಅಲ್ವಾ. ಆ ಫ್ಲೋ ಆಫ್ ವಾಟರ್ ನಾವೇನಂತ ಕರಿತೇವೆ? ಡ್ರೈನೇಜ್ ಅಂತ ಕರಿತೇವೆ. ಸಾಧಾರಣವಾಗಿ ವೆನ್ ಎವರ್ ರೇನ್ ಫಾಲ್ಸ್ ಆನ್ ದಿ ಲ್ಯಾಂಡ್, ಮಳೆ ಬರ್ತಾ ಇದೆ, ಮಳೆ ಸುರಿತಾ ಇರೋ ಮಳೆ ಅಲ್ಲೇ ನಿಂತ್ಕೊಂಡಿರುತ್ತಾ? ಇಲ್ಲ, ಇಟ್ ಮಸ್ಟ್ ಗೋ ಸಮ್ವೇರ್ ಅಲ್ವಾ. ಬಂದಿರುವಂಥ ಮಳೆ ಎಲ್ಲಾದರೂ ಒಂದು ಕಡೆ ಹೋಗಬೇಕು. ಹಾಗಾಗಿ ಅದು ರಿವರ್, ಲೇಕ್ಸ್, ವೆಟ್ಲ್ಯಾಂಡ್ಸ್ ಅಥವಾ ಅಂಡರ್ಗ್ರೌಂಡ್ ಎಲ್ಲ ಒಂದು ರೂಪದಲ್ಲಿ ತನ್ನನ್ನು ತಾನು ಪರಿವರ್ತಿಸ್ಕೊಳ್ತಾ ಹೋಗುತ್ತೆ. ನಮ್ಮ ಭಾರತದಲ್ಲಿ ನಿಮ್ಗೆ ಗೊತ್ತಿರಬಹುದು, ಈ ಮ್ಯಾಪನ್ನು ಮತ್ತೆ ಮತ್ತೆ ನಾವು ನೋಡ್ತೇವೆ ಮುಂದೆ, ಎಷ್ಟು ರಿವರ್ಗಳಿದೆ, ಯಾವ್ಯಾವ ಥರ ವೆಟ್ಲ್ಯಾಂಡ್ಗಳಿದೆ ಅನ್ನೋದೆಲ್ಲ ನೋಡ್ತೇವೆ. ಡ್ರೈನೇಜ್ ಅಂತಂದರೆ ಫ್ಲೋ ಆಫ್ ವಾಟರ್, ಅಷ್ಟು ಗೊತ್ತಿರಲಿ ಮೊದಲು. ಇಲ್ಲಿ ಡ್ರೈನೇಜ್ ಬಗ್ಗೆ ಗಂಗಾ ರಿವರ್ ಇರಬಹುದು, ಬ್ರಹ್ಮಪುತ್ರ, ಯಮುನಾ, ಕೆಳಗಡೆ ಕೃಷ್ಣ, ಗೋದಾವರಿ, ಕಾವೇರಿ ಈ ಥರ ರಿವರ್ಗಳನ್ನು ನಾವು ನೋಡ್ಬೋದು. ಇದು ಡ್ರೈನೇಜ್. ಡ್ರೈನೇಜ್ ಅಂತಂದರೆ ಫ್ಲೋ ಆಫ್ ವಾಟರ್ ಆನ್ ಲ್ಯಾಂಡ್ ಥ್ರೂ ರಿವರ್ಸ್, ಸ್ಟ್ರೀಮ್ಸ್, ಲೇಕ್ಸ್ ಎಕ್ಸೆಟ್ರಾ. ಇನ್ನು ಸಿಸ್ಟಮ್ ಅಂತಂದರೆ ಏನು? ಸಿಸ್ಟಮ್ ಅಂತಂದರೆ ಅಲ್ಲೊಂದು ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ, ಒಂದು ಪ್ರೊಸೆಸ್ ಆಗ್ತಾ ಇರುತ್ತೆ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಕಂಪ್ಲೀಟ್ ರಿವರ್ ನೆಟ್ವರ್ಕ್ ಆಫ್ ಎನ್ ಏರಿಯಾ. ಒಂದು ನದಿ ಹುಟ್ಟುವ ಸ್ಥಾನದಿಂದ, ಜನ್ಮಸ್ಥಾನದಿಂದ ಸಮುದ್ರವನ್ನು ಸೇರುವ ತನಕದ ಒಂದು ಜರ್ನಿ ಇದೆಯಲ್ವಾ, ಒಂದು ರಿವರ್ದು, ಅಲ್ಲಿಯ ತನಕದ ಒಂದು ನೆಟ್ವರ್ಕ್, ಕಂಪ್ಲೀಟ್ ರಿವರ್ ನೆಟ್ವರ್ಕ್ ಆಫ್ ಎನ್ ಏರಿಯಾ ಫ್ರಮ್ ವ್ಯಾರ್ ರಿವರ್ ಸ್ಟಾರ್ಟ್ಸ್ ಟು ವ್ಯಾರ್ ದ ಎಂಡ್. ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಕೊನೆಗೊಳ್ಳುತ್ತೆ, ಅಲ್ಲಿಯ ಒಂದು ಕಂಪ್ಲೀಟ್ ರಿವರ್ ನೆಟ್ವರ್ಕನ್ನು ನಾವೇನಂತ ಕರಿತೇವೆ? ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೇವೆ. ಈಗ ಗೊತ್ತಿರಲಿ, ಡ್ರೈನೇಜ್ ಅಂತಂದರೆ ಫ್ಲೋ ಆಫ್ ವಾಟರ್, ಮುಖ್ಯವಾಗಿ ಫ್ಲೋ ಆಫ್ ವಾಟರ್. ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಆ ಒಂದು ರಿವರ್ ನೆಟ್ವರ್ಕಿನ ಕಂಪ್ಲೀಟ್ ಏರಿಯಾ ಎಲ್ಲಿಂದ ಎಲ್ಲಿ ತನಕ ಇದೆ. ಹಾಗಾದರೆ ಎಲ್ಲಿಂದ ಎಲ್ಲಿ ತನಕ ಇದೆ ಅನ್ನೋದು ಒಂದು ಸಂದರ್ಭದಲ್ಲಿ ಏನೇನು ಬರುತ್ತೆ? ಮೊದಲು ಸೋರ್ಸ್ ಅಲ್ವಾ, ಎಲ್ಲಿ ಹುಟ್ಟಿತು ಅದು, ಆಮೇಲೆ ಎಲ್ಲಿ ಹರಿತಾ ಇದೆ, ಕೋರ್ಸ್, ರೂಟ್ ಯಾವುದನ್ನು ಫಾಲೋ ಮಾಡ್ತಾ ಇದೆ, ಅದಕ್ಕೆ ಬೇರೆ ಬೇರೆ ನದಿಗಳು ಯಾವುದಾದ್ರೂ ಬಂದು ಸೇರ್ತಾ ಇದೆಯಾ, ಅಥವಾ ಅದರಿಂದ ಉಪನದಿಗಳು ಬಂದು ಹೊರಗಡೆ ಹೋಗ್ತಾ ಇದೆಯಾ, ಅದಾದಮೇಲೆ ಯಾವ ಒಂದು ಸಮುದ್ರಕ್ಕೆ ಅದು ಸೇರ್ತು, ದೊಡ್ಡ ಸಾಗರಕ್ಕೆ ಬಂದು ಸೇರ್ಕೊಳ್ತು ಅದು, ಮತ್ತು ಎಷ್ಟು ಪ್ರಮಾಣದ ನೀರನ್ನು ಅದು ಕ್ಯಾರಿ ಮಾಡ್ತಾ ಇದೆ, ಅಥವಾ ಎಷ್ಟು ಪ್ರಮಾಣದ ನೀರನ್ನು ಸಮುದ್ರಕ್ಕೆ ಸೇರಿಸ್ತಾ ಇದೆ, ವಾಟರ್ ಡಿಸ್ಚಾರ್ಜ್ ಅಂತ ಕರಿತೇವೆ. ಹಾಗಾಗಿ ಇದೆಲ್ಲ ಒಂದು ಡ್ರೈನೇಜ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೋರ್ಸ್, ಕೋರ್ಸ್, ಟ್ರಿಬ್ಯೂಟರೀಸ್, ವ್ಯಾರ್ ಇಟ್ ಫೈನಲಿ ಎಂಡ್ಸ್, ಆ್ಯಂಡ್ ಹೌ ಮಚ್ ವಾಟರ್ ಇಟ್ ಕ್ಯಾರೀಸ್ ಇನ್ ಅ ಇಯರ್, ಇಟ್ಸ್ ನೋನ್ ಆ್ಯಸ್ ಡಿಸ್ಚಾರ್ಜ್. ಒಂದು ಮರ ಇದೆ ಅಂತ ಇಟ್ಕೊಂಡ್ರೆ ಮೊದಲು ಒಂದು ಮುಖ್ಯವಾದ ಕಾಂಡದಿಂದ ಮತ್ತೆ ಬ್ರ್ಯಾಂಚ್ಗಳು ಹೊರಡ್ತಾ ಹೋಗುತ್ತೆ, ಮೇನ್ ಟ್ರಂಕ್ ಅಂತ ಕರಿತೇವೆ. ಬ್ರ್ಯಾಂಚಸ್, ಟ್ರಿಬ್ಯೂಟರೀಸ್, ಟ್ವಿಕ್ಸ್ ಇದೆಲ್ಲ ಬರುತ್ತೆ ಅಲ್ವಾ. ಒಂದು ಮರದ ತರಹನೇ ಒಂದು ರಿವರ್ ತಾನು ಹುಟ್ಟಿದ ಸ್ಥಳದಿಂದ ಸಮುದ್ರ ಸೇರೋ ತನಕ ಎಷ್ಟೆಲ್ಲ ಒಂದು ಪ್ಯಾಟರ್ನ್ಗಳನ್ನು ಇರುತ್ತೆ, ಅದು ಹೊಂದ್ಕೊಂಡಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ನೋಡಿ, ಡ್ರೈನೇಜ್ ಪ್ಯಾಟರ್ನ್ ಬಗ್ಗೆ ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ. ಏನು ಪ್ಯಾಟರ್ನ್ ಅಂತಂದರೆ? ಸಿಂಪಲಾಗಿ ಪ್ಯಾಟರ್ನ್ ಅಂತಂದರೆ ಶೇಪ್ ಮೇಡ್ ಬೈ ರಿವರ್ಸ್ ಆ್ಯಂಡ್ ದರ್ ಟ್ರಿಬ್ಯೂಟರೀಸ್ ವೆನ್ ಸೀನ್ ಫ್ರಮ್ ಎಬೋವ್. ಇಷ್ಟನ್ನು ಬೇಕಿದ್ರೆ ಬರ್ಕೊಳ್ಬಹುದು. ಒಂದು ವೇಳೆ ಯಾರಿಗಾದರೂ ಬರ್ಕೊಳ್ಳುವಂಥ ಆಸೆ ಇದ್ದರೆ ಅಥವಾ ಪಾಸ್ ಮಾಡಿ ಬರ್ಕೊಳ್ಬಹುದು. ವಾಟ್ ಇಸ್ ಡ್ರೈನೇಜ್ ಆ್ಯಂಡ್ ಡ್ರೈನೇಜ್ ಸಿಸ್ಟಮ್, ಇಲ್ಲಿಂದ ಇಲ್ಲಿ ತನಕ ಬರ್ಕೊಳ್ಬಹುದು ಪಾಸ್ ಮಾಡಿ.
ಡ್ರೈನೇಜ್ ಅಂತಲೇ ಏನು ಗೊತ್ತಾಯ್ತು ನಿಮಗೆ. ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಏನು ಅಂತ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ನೋಡಬೇಕಾಗಿರೋದು ಡ್ರೈನೇಜ್ ಪ್ಯಾಟರ್ನ್. ಪ್ಯಾಟರ್ನ್ ಅಂತ ಯಾವಾಗ ಕರಿತೇವೆ? ಏನೋ ಒಂದು ಶೇಪು ಅಥವಾ ಏನೋ ಒಂದು ವಿನ್ಯಾಸ ಇದೆ ಅಂತ. ಇಲ್ಲಿ ಡ್ರೈನೇಜ್ ಪ್ಯಾಟರ್ನ್ ಅಂತಂದರೆ ರಿವರ್ಗಳು ಯಾವ ಥರ ಶೇಪನ್ನು ಕ್ರಿಯೇಟ್ ಮಾಡ್ತಾ ಹೋಗಿದೆ, ರಿವರ್ಗಳ ಜೊತೆ ಅದರ ಟ್ರಿಬ್ಯೂಟರ್ಗಳು ಇರುತ್ತೆ. ಇದನ್ನು ನಾವು ಮೇಲ್ಗಡೆಯಿಂದ ನೋಡಿದಾಗ ಅಂತಂದರೆ ರಿವರ್ ಹರಿತಾ ಇರೋದನ್ನು ನೀವು ಹೆಲಿಕಾಪ್ಟರಿಂದ ನೋಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಆವಾಗ ಯಾವ ಥರ ಟ್ರಿಬ್ಯೂಟರಿಗಳಿದೆ, ಪ್ಯಾರಲಲ್ ಆಗಿದೆಯಾ, ರೇಡಿಯಲ್ ಆಗಿದೆಯಾ, ಡೆಂಡ್ರೈಟಿಕ್ ಆಗಿದೆಯಾ, ಶಬ್ದಗಳು ಹೊಸದಾಗಿ ಅನಿಸ್ಬಹುದು. ಡೀಟೇಲ್ ಆಗಿ ನೋಡ್ತೇವೆ. ಇದೆಲ್ಲ ಒಂದು ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಶಬ್ದಗಳು. ಈಗ ಡ್ರೈನೇಜ್ ಪ್ಯಾಟರ್ನ್ ಅಂತಂದರೆ ಏನು? ಶೇಪ್ ಆರ್ ಅರೇಂಜ್ಮೆಂಟ್ ಆಫ್ ಚಾನಲ್ಸ್, ರಿವರ್ ಚಾನಲ್ಗಳು, ರಿವರ್ ಟ್ರಿಬ್ಯೂಟರಿಗಳು. ಒಟ್ಟು ಸಿಸ್ಟಮ್ ಯಾವ ಒಂದು ಪ್ಯಾಟರ್ನಲ್ಲಿದೆ, ಯಾವ ಒಂದು ಶೇಪ್ನಲ್ಲಿದೆ. ಪ್ಯಾಟರ್ನ್ ಮೀನ್ಸ್ ಶೇಪ್. ಇಷ್ಟು ಕ್ಲಿಯರ್ ಆಗಿರಲಿ. ಹಾಗೆ ಡ್ರೈನೇಜು, ಡ್ರೈನೇಜ್ ಸಿಸ್ಟಮ್ಮು, ಡ್ರೈನೇಜ್ ಪ್ಯಾಟರ್ನ್, 3 ವಿಷಯ ನೋಡಿದ್ವಿ. ಯಾಕೆ ಇದು ಬೇಕು ನಮಗೆ ಇಷ್ಟೆಲ್ಲ, ಯಾಕೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ ಅನ್ನೋದು ಅಪ್ಲೈಡ್ ಪಾರ್ಟ್ ಅಲ್ವಾ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟು, ಮೇನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಒಂದು ರಿವರ್ ಹೇಗೆ ಹರಿಯುತ್ತೆ, ಇಫ್ ಯು ನೋ ಹೌ ರಿವರ್ ಫ್ಲೋ ಆ್ಯಂಡ್ ವಿಚ್ ಏರಿಯಾಸ್ ಆರ್ ಲೋ ಲೈಯಿಂಗ್ ಅಲ್ವಾ. ಒಂದು ರಿವರ್ ಹರಿತಾ ಇದೆ, ಆವಾಗ ರಿವರ್ ಹರಿಯಬೇಕಾದ್ರೆ ಅದಕ್ಕಿಂತ ತಳಮಟ್ಟದಲ್ಲಿರೋ ಪ್ರದೇಶಗಳು ಯಾವ್ದು, ಎಲ್ಲಿ ಜಾಸ್ತಿ ನೀರು ಬಂದು ಧುಮುಕಬಹುದು, ಎಲ್ಲಿ ಒಂದು ದೊಡ್ಡ ಪ್ರವಾಹದ ಪರಿಸ್ಥಿತಿ ಉಂಟಾಗಬಹುದು, ವ್ಯಾರ್ ವಾಟರ್ ಅಕ್ಯುಮುಲೇಟ್ಸ್ ಅಲ್ವಾ. ಅದನ್ನು ತಿಳ್ಕೊಂಡ್ರೆ ವಿ ಕ್ಯಾನ್ ಮಾರ್ಕ್ ಫ್ಲಡ್ ಪ್ರೋನ್ ರೀಜನ್ಸ್, ಫ್ಲಡ್ ಪ್ರೋನ್ ಝೋನ್ ಅಂತ ಕರಿತೇವೆ. ಗಂಗಾ ಬ್ರಹ್ಮಪುತ್ರ ಪ್ಲೇನ್ಗಳಿದೆ ಅಂತಂದರೆ ಆ ರಿವರಿನ ಒಂದು ಕೋರ್ಸ್, ರಿವರ್ ಫ್ಲೋ ಆಗೋದನ್ನು ತಿಳ್ಕೊಂಡ್ರೆ ಫ್ಲಡ್ ಕಂಟ್ರೋಲಿಗೆ ನಮ್ಗೆ ಹೆಲ್ಪ್ ಆಗುತ್ತೆ. ಇದರ ಜೊತೆ ಡ್ಯಾಮ್ಸ್ ಆ್ಯಂಡ್ ಇರಿಗೇಷನ್ ಪ್ರಾಜೆಕ್ಟ್, ಎಲ್ಲಿ ನಾವು ಡ್ಯಾಮ್ ಕಟ್ಟಿದ್ರೆ ಒಳ್ಳೆಯದು, ಇರಿಗೇಷನಿಗೆ ಹೆಲ್ಪ್ ಆಗುತ್ತೆ. ರಿಸರ್ವಾಯರ್ಗಳನ್ನು ಎಲ್ಲಿ ಬಿಲ್ಡ್ ಮಾಡಬಹುದು, ಜಲಾಶಯಗಳನ್ನು ಎಲ್ಲಿ ಬಿಲ್ಡ್ ಮಾಡಬಹುದು. ಇದೆಲ್ಲ ನಾವು ಮಾಡಬೇಕಂತಂದರೆ ನಮಗೆ ರಿವರ್ ಸ್ಲೋಪ್ ಗೊತ್ತಿರಬೇಕು. ರಿವರಲ್ಲಿ ಇಳಿತಾ ಇದೆ, ಎಲ್ಲಿ ಏರ್ತಾ ಇದೆ, ಅಥವಾ ಯಾವುದಾದ್ರೂ ಬೇರೆ ಬೇರೆ ಅಡೆತಡೆಗಳಿದೆಯಾ, ವಾಲ್ಯೂಮ್ ಆಫ್ ವಾಟರ್ ಎಲ್ಲಿ ಜಾಸ್ತಿ ಇದೆ, ಕ್ಯಾಚ್ಮೆಂಟ್ ಏರಿಯಾ ಡ್ರೈನೆಡ್ ಬೈ ರಿವರ್, ಆ ಒಂದು ಏರಿಯಾದ ಬಗ್ಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಗೊತ್ತಿದ್ದಾಗ ನಾವು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು, ಡ್ಯಾಮ್ಗಳನ್ನು ಚೆನ್ನಾಗಿ ಮಾಡ್ತಾ ಹೋಗ್ಬೋದು. ಭಾಕ್ರಾನಂಗಲ್ ಕೇಳಿರ್ಬೋದು ನೀವು ಅಲ್ವಾ. ಸ್ಟಡಿ, ಈ ಡ್ರೈನೇಜ್ ಸಿಸ್ಟಮನ್ನು ಸರಿಯಾಗಿ ಸ್ಟಡಿ ಮಾಡಿದ ಆದಮೇಲೆ ಇಂಥ ಪ್ರಾಜೆಕ್ಟ್ಗಳನ್ನು ಕೈಗೊಳ್ತಾರೆ. ಮೊದಲನೇದು ಫ್ಲಡ್ಡು, ಎರಡನೇದು ಡ್ಯಾಮ್ ಆ್ಯಂಡ್ ಇರಿಗೇಷನ್ ಪ್ರಾಜೆಕ್ಟ್, ಮೂರನೇದು ವಾಟರ್ ಶೆಡ್ ಡೆವಲಪ್ಮೆಂಟ್, ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ. ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಚೆಕ್ ಡ್ಯಾಮ್ಸ್ ಇರಬಹುದು, ಕಾಂಟೂರ್ ಬಂಡಿಂಗ್, ಎಫಾರೆಸ್ಟೇಷನ್, ಇದೆಲ್ಲವನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ವಾಟರ್ ಶೆಡ್ ಡೆವಲಪ್ಮೆಂಟ್ ನೋಡಿ, ಏರಿಡ್ ರೀಜನ್ಸ್ ಆಫ್ ರಾಜಸ್ಥಾನದಲ್ಲಿರುವಂಥ ಏರಿಡ್ ರೀಜನ್ಗಳಲ್ಲಿ ಮುಖ್ಯವಾಗಿ ವಾಟರ್ ಶೆಡ್ ಪ್ರಾಜೆಕ್ಟನ್ನು ಮಾಡಿ ರೇನ್ ವಾಟರನ್ನು ಕನ್ಸರ್ವ್ ಮಾಡ್ತಾರೆ. ಮಳೆ ನೀರನ್ನು ಮುಖ್ಯವಾಗಿ ಉಳಿಸಿ ಮಳೆ ನೀರು ಕೊಯ್ಲು ಅನ್ನೋದೆಲ್ಲ ನೀವು ಕೇಳಿರಬಹುದು. ಹಾಗಾಗಿ ಅಂಥ ಒಂದು ವಿಧಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ಜೊತೆ ಸರ್ಕಾರ ಇತ್ತೀಚೆಗೆ ನ್ಯೂಸ್ನಲ್ಲಿ ಕೇಳಿರಬಹುದು ನೀವು, ಕೇನ್ ಬೇತ್ವಾ ರಿವರ್ ಲಿಂಕಿಂಗ್ ಅಂತ, ರಿವರ್ ಇಂಟರ್ಲಿಂಕಿಂಗ್. ನಮ್ಮ ದೇಶದಲ್ಲಿ ಸಮಸ್ಯೆ ಏನಂತಂದರೆ ಕೆಲವೊಂದು ಪ್ರದೇಶಗಳು ಕೆಲವು ಕಾಲ ತುಂಬ ಒಳ್ಳೆಯ ನೀರಿಂದ ಕೂಡ್ಕೊಂಡಿರುತ್ತೆ, ರಿವರ್ ಇರುತ್ತೆ. ಆದರೆ ಬೇಸಿಗೆಗಾಲ ಬಂದಾಗ ಬರಗಾಲದ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಅಲ್ವಾ, ಆವಾಗ ನೀರೇ ಇರೋದಿಲ್ಲ. ಆದರೆ ಉತ್ತರ ಭಾರತದ ಎಷ್ಟೋ ನದಿಗಳು ಪೆರೇನಿಯಲ್ ರಿವರ್ಸ್, ಸದಾಕಾಲ ನೀರನ್ನು ಹೊಂದಿರುವಂಥ ರಿವರ್ಗಳು. ನಮ್ಮ ಒಂದು ಸರ್ಕಾರದ ಗುರಿ ಏನಂತಂದರೆ ಅಲ್ಲಿರುವಂಥ ಸರ್ಪ್ಲಸ್ ನೀರನ್ನು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ತಂದು ಅದನ್ನು ಪೂರೈಸೋದು. ಪ್ಲ್ಯಾನ್ ಟು ಕನೆಕ್ಟ್ ಸರ್ಪ್ಲಸ್ ರಿವರ್ಸ್, ಫ್ಲಡ್ಡಿಂಗ್ ಎಲ್ಲಿ ಜಾಸ್ತಿ ಇಂತಹ ಫ್ಲಡ್ಡಿಂಗ್ ರಿವರ್ಸ್ಗಳಿದೆಯೋ ಅದನ್ನು ಕನೆಕ್ಟ್ ಸರ್ಪ್ಲಸ್ ರಿವರ್ಸ್ ವಿತ್ ಡೆಫಿಸಿಟ್ ರಿವರ್ಸ್. ಫ್ಲಡ್ ಆಗ್ತಾ ಇರುವಂತಹ ರೀಜನಲ್ಲಿ ಇರುವಂಥ ರಿವರಿನ ನೀರನ್ನು ಬಂದು ಕೆಳಗಡೆ ಡ್ರಾಟ್, ಎಲ್ಲಿ ಬರಗಾಲದ ಪರಿಸ್ಥಿತಿ ಇದೆಯೋ ಅಲ್ಲಿ ಅದನ್ನು ಕನೆಕ್ಟ್ ಮಾಡೋದು. ಅದಕ್ಕೂ ಸಹ ನಮ್ಗೆ ಗೊತ್ತಿರಬೇಕಲ್ವಾ. ಈಗ ನಮಗೆ ಆ ರಿವರ್ ಎಲ್ಲಿಂದ ಎಲ್ಲಿಗೆ ಹರಿಯುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಅದನ್ನು ಕನೆಕ್ಟ್ ಮಾಡ್ಬೋದು. ಫಾರ್ ದಿಸ್ಟ್ ವಿ ಮಸ್ಟ್ ನೋ ವಿಚ್ ವೇ ರಿವರ್ ಫ್ಲೋ, ಯಾವ ಒಂದು ನದಿ ಯಾವ ಥರ ಹರಿಯುತ್ತೆ, ಡಿಫ್ರೆನ್ಸ್ ಏನು ಅದರದ್ದು ಹೈಟ್ದು, ಇದೆಲ್ಲದಕ್ಕೂ ಬೇಕಾಗಿರೋದು ಡ್ರೈನೇಜ್ ಸ್ಟಡಿ. ಮೇಲ್ಗಡೆ ಇರೋದನ್ನು ನಿಮಿಷ ಬರ್ಕೊಳ್ಳಿ. ಇಲ್ಲಿಂದ ಅಲ್ವಾ ಡ್ರೈನೇಜ್ ಪ್ಯಾಟರ್ನ್, ಇಲ್ಲಿ ಪಾಸ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಡ್ರೈನೇಜ್ ಪ್ಯಾಟರ್ನ್ ಬಗ್ಗೆ ಅದಾಗದೇ ಇದ್ದರೆ, ಪ್ಯಾಟರ್ನ್ ಆದಮೇಲೆ ಯಾಕೆ ಇದನ್ನು ಸ್ಟಡಿ ಮಾಡಬೇಕು, ಅಪ್ಲೈಡ್ ಪಾರ್ಟ್ ಇಲ್ಲಿಂದ ಇಲ್ಲಿ ತನಕ. ಇದಾದಮೇಲೆ ನೆಕ್ಸ್ಟು ಇಂಡಿಯನ್ ಡ್ರೈನೇಜ್, ಭಾರತದ ಡ್ರೈನೇಜ್ ಹೇಗಿದೆ, ಒರಿಜಿನ್ ಆಧಾರದ ಮೇಲೆ ಯಾವ ಥರ ಕ್ಲಾಸಿಫೈ ಮಾಡ್ಬೋದು.
ನಮ್ಮ ದೇಶ ಮ್ಯಾಪನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದು. ಮ್ಯಾಪನ್ನು ಬಿಡಿಸ್ಕೊಂಡು ಸ್ವಲ್ಪ ಇಲ್ಲಿ ಕಷ್ಟ ಆಗ್ಬೋದು ಅಂತಂದರೆ ನಾನು ಲ್ಯಾಪ್ಟಾಪಲ್ಲಿ ಬಿಡಿಸ್ಬೇಕಾದ್ರೆ, ಆದರೆ ನೀವು ಚೆನ್ನಾಗಿ ಬಿಡಿಸ್ಕೊಳ್ಳಿ. ಸರಿಯಾಗಿ ಒಂದು ಮ್ಯಾಪ್ ಬಿಡಿಸಿ ನೋಡಿದ್ರೆ ಇಂಡಿಯಾ ಅಂತ ಗೊತ್ತಾಗಬೇಕು. ಇಂಡಿಯಾಕ್ಕೂ ಪಾಕಿಸ್ತಾನಕ್ಕೂ ಡಿಫ್ರೆನ್ಸ್ ಇದೆ ಅಂತಾದರೂ ಗೊತ್ತಾಗಬೇಕು ಅಲ್ವಾ, ಅಥವಾ ಬೇರೆ ದೇಶಗಳಲ್ಲ ಅಂತ. ಈ ಥರ ಮಾಡ್ತಾ ಹೋಗ್ಬೋದು ನೀವು. ಇಲ್ಲಿ ಸ್ವಲ್ಪ ಈ ಥರ ಮಾಡಿ, ಸ್ವಲ್ಪ ಪ್ಯಾಟರ್ನ್ ಗೊತ್ತಾಗಿರಲಿ. 2 ಮುಖ್ಯವಾದ ಸಿಸ್ಟಮ್ಗಳಿದೆ. ಆನ್ ದ ಬೇಸಿಸ್ ಆಫ್ ಒರಿಜಿನ್, ನದಿಗಳು ಎಲ್ಲಿ ಹುಟ್ಟುತ್ತವೆ ಅನ್ನೋದರ ಆಧಾರದ ಮೇಲೆ ಇಂಡಿಯಾ ಹ್ಯಾಸ್ 2 ಡ್ರೈನೇಜ್ ಸಿಸ್ಟಮ್. ಒಂದೆಲ್ಲಿ ಹಿಮಾಲಯ, ನಿಮಗೆ ಬೇರೆ ಕಲರ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೇನೆ ಇಲ್ಲಿ. ಒಂದು ಹಿಮಾಲಯನ್, ಇನ್ನೊಂದು ಪೆನಿನ್ಸುಲಾ. ಈ ಭಾಗದಲ್ಲಿ ನೀವು ಕೇಳಿರ್ಬೋದು. ಈ ಭಾಗದಲ್ಲಿ ಹುಟ್ಟುವಂಥ ರಿವರ್ಗಳು. ಅದಾದಮೇಲೆ ಹಿಮಾಲಯ. 2 ಮುಖ್ಯವಾದ ಡ್ರೈನೇಜ್ ಸಿಸ್ಟಮ್ಗಳಿದೆ ನಮ್ಮ ದೇಶದಲ್ಲಿ. ಹಿಮಾಲಯನ್ ಡ್ರೈನೇಜ್ ಸಿಸ್ಟಮ್ ಏನು ಮುಖ್ಯವಾಗಿ ನೋಡ್ತೇವೆ. ಹಿಮಾಲಯನ್ ಡ್ರೈನೇಜ್ ಸಿಸ್ಟಮಲ್ಲಿ ರಿವರ್ಸ್ ಒರಿಜಿನೇಟ್ ಇನ್ ದಿ ಹಿಮಾಲಯಾಸ್. ಹಿಮಾಲಯದಲ್ಲಿ ಏನಿದೆ, ಸ್ನೋ, ಗ್ಲೇಷಿಯರ್ಸ್ಗಳಿದೆ. ಆ ಗ್ಲೇಷಿಯರ್ಗಳಿಂದ ನದಿಗಳು ಹುಟ್ಟುತ್ತವೆ. ಉದಾಹರಣೆಗೆ ಯಾವುದು, ಇಂಡಸ್, ಗಂಗಾ, ಬ್ರಹ್ಮಪುತ್ರ, ಅದರ ಟ್ರಿಬ್ಯೂಟರಿಗಳು. ಫೀಚರ್ಸ್ ನಿಮಗೆ ಕೆಲವೊಂದು ಕೊಟ್ಟಿರೋದು ನೋಡಿ. ಪೆರೇನಿಯಲ್ ಅಂತಂದ್ರೆ ಏನು, ಮೊದಲೊಂದು ಸರಿ ಹೇಳಿದೆ ಜಸ್ಟ್ ಸ್ವಲ್ಪ ಹೊತ್ತಿನಿಂದ. ಪೆರೇನಿಯಲ್ ಅಂತಂದರೆ ವಾಟರ್ ಥ್ರೂ ಔಟ್ ದಿ ಇಯರ್. ಯಾಕಂದರೆ ಮೇಲ್ಗಡೆ ಸ್ನೋ ಮೆಲ್ಟ್ ಆಗ್ತಾ ಇದೆ. ಸ್ನೋ ಪ್ರಮಾಣ ಜಾಸ್ತಿ ಇರೋದ್ರಿಂದ ಬಿಸಿಲಿಗೆ ಸ್ನೋ ಮೆಲ್ಟ್ ಆಗುತ್ತೆ. ಸ್ನೋ ಮೆಲ್ಟ್ ಆಗೋದ್ರಿಂದ ಇದಕ್ಕೆ ಸೋರ್ಸ್ಗಳು ಕೊರತೆ ಆಗೋದಿಲ್ಲ ರಿವರ್ಗೆ. ಸ್ನೋ ಮೆಲ್ಟ್ ಆಗಿ ಆ ರಿವರು ವರ್ಷ ಪೂರ್ತಿ ಹರಿತಾ ಇರುತ್ತೆ. ವಾಟರ್ ಥ್ರೂ ಔಟ್ ದಿ ಇಯರ್ ಬಿಕಾಸ್ ಸ್ನೋ ಮೆಲ್ಟ್. ಆ್ಯಂಡ್ ಅನದರ್ ಫ್ಯಾಕ್ಟರ್ ಇಸ್ ರೇನ್. ಉತ್ತರ ಭಾರತದಲ್ಲಿ ಆಗುವಂಥ ರೇನ್ ಮತ್ತು ಸ್ನೋ ಮೆಲ್ಟ್, ಮಂಜುಗಡ್ಡೆ ಕರಗುವಿಕೆ, ಹಿಮ ಕರಗುವುದು. ಇದು ಎರಡೂದ್ರಿಂದಾಗಿ ಮುಖ್ಯವಾಗಿ ಇದು ಪೆರೇನಿಯಲ್ ರಿವರ್ಸ್ಗಳಂತ ಕರೀತೇವೆ, ವಾಟರ್ ಥ್ರೂ ಔಟ್ ದಿ ಇಯರ್. ಮತ್ತು ಈ ಹಿಮಾಲಯನ್ ಡ್ರೈನೇಜ್ ಸಿಸ್ಟಮ್ ಇದೆಯಲ್ವಾ, ಸ್ವಲ್ಪ ದೊಡ್ಡದಾಗಿರುತ್ತೆ. ಗಂಗಾ ನದಿ ನೋಡಿರ್ಬೋದು, ಮೇಲುಗಡೆಯಿಂದ ಹರಿದು ಕೆಳಗಡೆ ಬರೋ ತನಕ ಎಷ್ಟು ದೊಡ್ಡದಾಗಿರುವಂಥ ನದಿ. ಲಾಂಗ್ ಕೋರ್ಸ್ ಹರಿಯುವ ಒಂದು ದೊಡ್ಡದಾದಂಥ ಅದರ ಫ್ಲೋ ಇರುವಂಥ ಒಂದು ರೀಜನ್ ಇರ್ಬೋದು. ದೊಡ್ಡ ವ್ಯಾಲಿಗಳಿರುತ್ತೆ, ಡೀಪ್ ವ್ಯಾಲಿಗಳಿರುತ್ತೆ. ಲಾಂಗ್ ಕೋರ್ಸ್, ಡೀಪ್ ವ್ಯಾಲೀಸ್, ಇದು ಮುಖ್ಯವಾದ ಅಂಶಗಳು ಎಲ್ಲಿ, ಹಿಮಾಲಯನ್ ಡ್ರೈನೇಜ್ ಸಿಸ್ಟಮಲ್ಲಿ. ಇಷ್ಟನ್ನು ಬೇಕಿದ್ರೆ ಬರ್ಕೊಂಡಿರ್ಬೋದು ನೀವು ಅಂತ ಅಂದ್ಕೊಳ್ತೇನೆ. ಅಥವಾ ಹಿಮಾಲಯನ್ ಡ್ರೈನೇಜ್ ಬಗ್ಗೆ ಬರ್ಕೊಳ್ಳಿ, ಪಾಸ್ ಮಾಡಿ. ಈ ಕಡೆ ಮ್ಯಾಪನ್ನು ಸಹ ಮೊದಲು ಬಿಡಿಸಿಟ್ಕೊಳ್ಳಿ. ಹಿಮಾಲಯನ್ ಡ್ರೈನೇಜ್ ನಾವು ಮುಖ್ಯವಾಗಿ 2 ಥರ ಇದೆ, ಹಿಮಾಲಯನ್ ಡ್ರೈನೇಜು, ಪೆನಿನ್ಸುಲರ್ ಡ್ರೈನೇಜು. ಹಿಮಾಲಯನ್ ಅಂತಂದರೆ ಹಿಮಾಲಯದಲ್ಲಿ ಹುಟ್ಟೋದು, ಇಂಡಸ್, ಗಂಗಾ, ಬ್ರಹ್ಮಪುತ್ರ. ಪೆರೇನಿಯಲ್ ಅಂತಂದರೆ ವಾಟರ್ ಥ್ರೂ ಔಟ್ ದಿ ಇಯರು, ಲಾರ್ಜ್ ಇರುತ್ತೆ, ಲಾಂಗ್ ಕೋರ್ಸ್ ಇರುತ್ತೆ, ಡೀಪ್ ವ್ಯಾಲಿಗಳಿರುತ್ತೆ. ಓಕೆ, ಇದು ಹಿಮಾಲಯ. ಇನ್ನು ಪೆನಿನ್ಸುಲರ್ ಅಂತಂದರೆ ರಿವರ್ ಒರಿಜಿನೇಟ್ ಇನ್ ದಿ ಪೆನಿನ್ಸುಲಾರ್ ಪ್ಲ್ಯಾಟ್. ಪೆನಿನ್ಸುಲಾರ್ ಪ್ಲ್ಯಾಟ್ ಯಾವುದು, ಅದಕ್ಕೆ ಸಪ್ರೇಟಾಗಿ ಬಿಡಿಸ್ಕೊಳ್ಳಿ. ಈ ಒಂದು ಭಾಗ ಡೆಕ್ಕನ್ ಲಾವಾ ಪ್ಲ್ಯಾಟು, ಈ ಭಾಗ. ಅದಾದಮೇಲೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಿದೆ, ಸೆಂಟ್ರಲ್ ಹೈಲ್ಯಾಂಡ್ಗಳಿದೆ. ಇಲ್ಲಿ ಹುಟ್ಟುವಂಥ ರಿವರ್ಗಳು ಗೋದಾವರಿ, ಕೃಷ್ಣ, ಕಾವೇರಿ, ಮಹಾನದಿ. ಇಲ್ಲಿ ವಿಂಧ್ಯ ಸಾತ್ಪುರ ರೇಂಜ್ ನೆನ್ಪು ಮಾಡ್ಕೊಳ್ಳಿ, ಮಹಾನದಿ ಈ ಕಡೆ. ಅದಾದ್ಮೇಲೆ ನರ್ಮದಾ ತಾಪಿ ಇಲ್ಲಿ ಫ್ಲೋ ಆಗೋದು. ಹಾಗಾಗಿ ಇಲ್ಲಿರುವಂಥ ರಿವರ್ಗಳಿಗೆ ಹಿಮ ಏನು ಸಿಗ್ತಾ ಇಲ್ಲ ಅಲ್ವಾ. ಹಿಮ ಸಿಕ್ಕದೇ ಇದ್ದರೆ ಅವ್ರು ಯಾವ್ದು ಮೇಲೆ ಡಿಪೆಂಡ್ ಆಗಬೇಕು, ಮಾನ್ಸೂನ್ ರೇನ್ ಮೇಲೆ. ಸೊ ಮೋಸ್ಟ್ಲಿ ದೀಸ್ ರಿವರ್ಸ್ ಆರ್ ಸೀಸ್ನಲ್. ಮಳೆ ಇದ್ದಾಗ, ಮಳೆಯ ಪ್ರಮಾಣ ಜಾಸ್ತಿ ಇದ್ದಾಗ ಹರಿವು ನದಿಯ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ. ಮತ್ತು ಪೆರೇನಿಯಲ್ ಅಲ್ಲ, ಇದು ಸದಾಕಾಲ ಸಾರ್ವಕಾಲಿಕವಾಗಿ ಹರಿತಾ ಇರುವಂಥ ನದಿಗಳಲ್ಲ, ಸೀಸ್ನಲ್ ರಿವರ್ಗಳು ಜಾಸ್ತಿ ಇದೆ. ಅದ್ರ ಜೊತೆ ಕೋರ್ಸ್ಗಳು ಇಲ್ಲಿ ಬಂದು ಇಲ್ಲೇ ಜಾಯ್ನ್ ಆಗಿಬಿಡುತ್ತೆ ಕೆಳಗಡೆ. ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುವಂಥ ರಿವರ್ಗಳನ್ನು ನೋಡಿರ್ಬೋದು, ಇಲ್ಲಿ ಹುಟ್ಟಿದ ಮೇಲೆ ಇಲ್ಲೇ ಜಾಯ್ನ್ ಆಗಿಬಿಡುತ್ತೆ. ಮತ್ತು ಹಾರ್ಡ್ ಏನ್ಷಿಯಂಟ್ ರಾಕ್ಸ್, ಇಲ್ಲಿ ಇರುವಂಥ ರಾಕ್ ಸಿಸ್ಟಮ್ ಬಗ್ಗೆ ಮತ್ತೆ ಹೇಳ್ತೇವೆ ನಾವು ಇಂಡಿಯನ್ ಜಿಯೋಗ್ರಫಿಯಲ್ಲಿ. ಏನ್ಷಿಯಂಟ್ ರಾಕ್ಗಳಿದೆ, ಹಾರ್ಡ್ ಆಗಿದೆ. ಹಾಗಾಗಿ ಅದ್ರ ಮೂಲಕ ಹೋಗಬೇಕಾದ್ರೆ ದೊಡ್ಡ ಪ್ರಮಾಣದ ಒಂದು ಕೋರ್ಸನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಬೇಗ ಸಮುದ್ರವನ್ನು ಸೇರುವ ಲಕ್ಷಣವನ್ನು ನಾವು ಕಾಣಬಹುದು. ಹಾಗಾಗಿ ಏನು ಎಲ್ಲಿ ಹುಟ್ಟುತ್ತೆ ಅನ್ನೋದ್ರ ಮೇಲೆ ಡ್ರೈನೇಜ್ ನೆನಪು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಏನು, ಒಂದು ಒರಿಜಿನ್ ಅಲ್ವಾ, ಒರಿಜಿನ್. ಇನ್ನೊಂದು ಯಾವುದು,
ಎಂಡ್. ಮಿಡ್ಲಲ್ಲಿ ಕೋರ್ಸ್ ಕಾಮನ್ ಆಗಿ ನೋಡ್ತೇವೆ. ಒರಿಜಿನ್ ಆಧಾರದ ಮೇಲೆ ಯಾವ ಥರ ನೋಡಿದ್ವಿ, ಹಿಮಾಲಯನ್ ಒರಿಜಿನ್ನು, ಅದಾದಮೇಲೆ ಪೆನಿನ್ಸುಲಾರು. ಈಗ ಎಂಡಿಂಗನ್ನು ನೋಡೋದಾದರೆ ಎಂಡಿಂಗ್ ಆಧಾರದ ಮೇಲೆ ನಾವು ಮತ್ತೆ ಯಾವ ಥರ ಡಿವೈಡ್ ಮಾಡಬಹುದು ಇಂಡಿಯನ್ ಡ್ರೈನೇಜನ್ನು. ಇಟ್ಸ್ ಕ್ಲಾಸಿಫಿಕೇಶನ್ ಬೈ ವ್ಯಾರ್ ವಾಟರ್ ಫೈನಲಿ ಗೋಸ್. ಹುಟ್ಟಿದ್ದು ಗೊತ್ತಾಯಿತು. ಈಗ ತುಂಬ ರಿವರ್ಗಳು ಎಲ್ಲಿ ಹುಟ್ಟುತ್ತೆ, ಒಂದು ಹಿಮಾಲಯದಲ್ಲಿ ಹುಟ್ಟಬಹುದು, ಇಲ್ಲದಿದ್ದರೆ ಪೆನಿನ್ಸುಲಾ ರೀಜನಲ್ಲಿ ಹುಟ್ಟಬಹುದು. ಈಗ ಹುಟ್ಟಿದ ರಿವರು ಜನಿಸಿದ ಜನ್ಮಸ್ಥಾನದಿಂದ ಸಮುದ್ರವನ್ನು ಸೇರಬೇಕು. ಆನ್ ದ ಬೇಸಿಸ್ ಆಫ್ ರಿವರ್ ಡ್ರೈನಿಂಗ್ ಇನ್ ಟು ದ ಸೀ ಆರ್ ದಿ ಫ್ಲೋ ಆಫ್ ದ ರಿವರ್ಸ್, ಡ್ರೈನೇಜ್ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್, 3 ಟೈಪ್ಸ್. ಮುಖ್ಯವಾಗಿ 3 ಟೈಪ್ಗಳಿದೆ ಇಲ್ಲಿ. ಬೇ ಆಫ್ ಬೆಂಗಾಲ್ ಗೊತ್ತಿದೆ, ಅರೇಬಿಯನ್ ಸಿ, ಇನ್ಲ್ಯಾಂಡ್. ಎಷ್ಟಾಗುತ್ತೋ ಅಷ್ಟು ನಕಾಶೆಯನ್ನು ಬಿಡಿಸ್ಕೊಳ್ತಾನೆ ಹೋಗಿ ಸೈಡಲ್ಲಿ, ಅಂದರೆ ನಿಮ್ಮ ಮ್ಯಾಪಿಂಗ್ ಸ್ಕಿಲ್ಲು ಡೆವಲಪ್ ಆಗ್ತಾ ಹೋಗಬೇಕು. ಹಿಮಾಲಯನ್ ಸಿಸ್ಟಮ್ ಅಲ್ವಾ, ಈ ಥರ ಇಲ್ಲಿ ಹಿಮಾಲಯದಲ್ಲಿ ಹುಟ್ಟುತ್ತಾ ಇದೆ, ಇನ್ನೊಂದು ಇಲ್ಲಿ. 2 ಕಡೆ ನಾವು ಅದು ಹುಟ್ಟುವ ಸ್ಥಾನ, ಜನ್ಮಸ್ಥಾನವನ್ನು ನೋಡಿದ್ವಿ. ಈಗ ಫ್ಲೋ ಆಗೋದೆಲ್ಲಿ, ಒಂದು ಮೇಲ್ಗಡೆ ಇರುವಂಥ ರಿವರ್ಗಳು ಬಂದು ಇಲ್ಲಿ ಸೇರಿಕೊಳ್ಳುತ್ತೆ, ಮತ್ತು ಬೇರೆ ಬೇರೆ ರಿವರ್ಗಳೆಲ್ಲ ಬರ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಇಲ್ಲಿ ಈ ಕಡೆ, ಈ ಸೈಡ್. 2 ಸೈಡ್ ಯಾವ್ಯಾವ್ದು ಹೆಸರಿಂದ ಕರೀತೇವೆ ನಾವು, ಇದು ಬೇ ಆಫ್ ಬೆಂಗಾಲ್ ಡ್ರೈನೇಜ್ ಸಿಸ್ಟಮ್, ಇದು ಅರೇಬಿಯನ್ ಸಿ ಡ್ರೈನೇಜ್ ಸಿಸ್ಟಮ್. ಮೊದಲನೇದು ಬೇ ಆಫ್ ಬೆಂಗಾಲ್ ನೋಡಿ. ಬೇ ಆಫ್ ಬೆಂಗಾಲ್ ಡ್ರೈನೇಜ್ ಸಿಸ್ಟಮ್ನಲ್ಲಿ ಸುಮಾರು 77%, 77% ಆಫ್ ಇಂಡಿಯಾಸ್ ವಾಟರ್ ಡ್ರೈನ್ಸ್ ಇಂಟು ಬೇ ಆಫ್ ಬೆಂಗಾಲ್. ಒಟ್ಟು ವಾಟರ್ ನೀರಿನ ಪ್ರಮಾಣವನ್ನು ಕನ್ಸಿಡರ್ ಮಾಡಿದರೆ 77% ನೀರು ಬಂದು ಸೇರೋದು ಇಲ್ಲಿಗೆ, ಬೇ ಆಫ್ ಬೆಂಗಾಲಿಗೆ. ಮೆಜಾರಿಟಿ ಆಫ್ ಇಂಡಿಯನ್ ರಿವರ್ಸ್ ಫೈನಲಿ ಫಾಲ್ ಇಂಟು ಬೇ ಆಫ್ ಬೆಂಗಾಲ್. ಉದಾಹರಣೆಗೆ ಯಾವುದು, ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಈ ರಿವರ್ಗಳೆಲ್ಲ ಬಂದು ಸೇರೋದಿಲ್ಲಿ ಬೇ ಆಫ್ ಬೆಂಗಾಲಿಗೆ. ಸೇರಬೇಕಾದ್ರೆ ನೋಡಿ ಈ ಥರ ದೊಡ್ಡ ಡೆಲ್ಟಾಗಳನ್ನು ಫಾರ್ಮ್ ಮಾಡುತ್ತೆ. ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಅಂತ ಕೇಳಿದ್ದೀರಿ ನೀವು, ಗೋದಾವರಿ ಡೆಲ್ಟಾ ರೀಜನ್ಗಳು ಕ್ರಿಯೇಟ್ ಆಗುತ್ತೆ. ನದಿ ಸಮುದ್ರಕ್ಕೆ ಸೇರಬೇಕಾದ್ರೆ ಕವಲುಗಳಾಗಿ ಒಡೆಯುತ್ತೆ, ಅಲ್ಲಿ ಚಿಕ್ಕ ಚಿಕ್ಕ ರೀಜನ್ಗಳು ಕ್ರಿಯೇಟ್ ಆಗುತ್ತೆ. ಅಂತಂದರೆ ಆ್ಯಕ್ಚುಲಿ ನೀವು ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಮತ್ತು ನೋಡಲಿಕ್ಕಿದ್ದೇವೆ ನಾವು, ಗಂಗಾ ರಿವರ್ ಸಿಸ್ಟಮನ್ನು ಸಪ್ರೇಟಾಗಿ ನಾವು ಅಧ್ಯಯನ ಮಾಡ್ತೇವೆ. ಆವಾಗ ಬ್ರಹ್ಮಪುತ್ರ ಮತ್ತು ಗಂಗಾದ ಒಂದು ರಿವರ್ ಸಿಸ್ಟಮಿಂದ ಯಾವ ತರಹದ ಡೆಲ್ಟಾ ಕ್ರಿಯೇಟ್ ಆಗಿದೆ ಆ ಥರ ಅದನ್ನು ಸ್ಟಡಿ ಮಾಡ್ತೇವೆ. ಹಾಗಾಗಿ ದೇ ಫಾರ್ಮ್ ಲಾರ್ಜ್ ಡೆಲ್ಟಾಸ್, ಇದು ನೆನಪಿರಲಿ. ಗಂಗಾ ಬ್ರಹ್ಮಪುತ್ರ ಡೆಲ್ಟಾ, ಗೋದಾವರಿ ಡೆಲ್ಟಾ, ಇದು ಮೊದಲನೇದು. ಎಲ್ಲ ಬಂದು ಬೇ ಆಫ್ ಬೆಂಗಾಲಿಗೆ ಸೇರುವಂಥ ರಿವರ್ಗಳ ಮೊದಲನೇ ಸಿಸ್ಟಮ್. ಇನ್ನು ಎರಡನೇದು ಅರೇಬಿಯನ್ ಸಿ. ಈ ಕಡೆ ಇನ್ನೊಂದಿದೆ ನಮ್ಮ ಪಕ್ಕದಲ್ಲೇ, ಅರೇಬಿಯನ್ ಸಿ ಡ್ರೈನೇಜ್ ಸಿಸ್ಟಮ್. ಇದಕ್ಕೆಷ್ಟು 23%. ಇಲ್ಲಿ 77 ಅಂತಂದರೆ ಉಳಿದಿರೋದೆಷ್ಟು 23% ಆಫ್ ವಾಟರ್ ಬಂದು ಸೇರಿಕೊಳ್ಳುತ್ತೆ. ಇದರಲ್ಲಿ ನರ್ಮದಾ, ತಾಪಿ ಆ್ಯಂಡ್ ಮೆನಿ ಶಾರ್ಟ್ ವೆಸ್ಟ್ ಫ್ಲೋವಿಂಗ್ ಕೋಸ್ಟಲ್ ರಿವರ್ಸ್. ವೆಸ್ಟ್ ಫ್ಲೋವಿಂಗ್ ಕೋಸ್ಟಲ್ ರಿವರ್ಸ್ಗಳು ಪೆರಿಯಾರ್ ಇರಬಹುದು, ಮಾಂಡೋವಿ, ಶರಾವತಿ, ಸುಬರ್ಣರೇಖಾ, ವಾಗಾಯಿ ಅಲ್ವಾ. ಇದೆಲ್ಲ ನಾವು ಆಲ್ರೆಡಿ ನೋಟ್ಸಲ್ಲಿ ಕೊಟ್ಟಿದ್ದೇವೆ, ಬೇಕಿದ್ರೆ ನೀವು ಚೆಕ್ ಮಾಡಿ. ಅಂತಂದರೆ ಮೊದಲೊಂದು ಸಾರಿ ಹೇಳಿದ್ದೆ, ಮೆನ್ಷನ್ ಮಾಡಿದ್ದೆ, ಆಗ ಬರ್ಕೊಂಡಿದ್ದೀರಾ ಗೊತ್ತಿಲ್ಲ. ಇದಾದಮೇಲೆ ಆಫನ್ ಫ್ರಮ್ ಎಸ್ಚುರೀಸ್, ಡೀಪ್ ನ್ಯಾರೋ ರಿವರ್ ಮೌತ್. ಎಸ್ಚುರಿ ಅಂತಂದರೆ ರಿವರ್ ಮೌತ್, ನ್ಯಾರೋ. ಎಸ್ಚುರಿ ಬಗ್ಗೆ ಮತ್ತೆ ಹೇಳ್ತೇನೆ. ಆದರೆ ಡೀಪ್ ಆಗಿರೋದು, ಚಿಕ್ಕದಾಗಿರೋದು ರಿವರ್ ಮೌತ್. ರಿವರ್ ಬಂದು ಸೇರುತ್ತಲ್ವ ಸಮುದ್ರಕ್ಕೆ, ಆವಾಗ ಒಂದು ಎಸ್ಚುರಿ ಥರ ಕ್ರಿಯೇಟ್ ಆಗುತ್ತೆ. ಇದು ಎರಡನೇದು ಅಂತಂದರೆ, ಮೊದಲನೇದು ಯಾವುದು, ಬೇ ಆಫ್ ಬೆಂಗಾಲಿಗೆ. ಯಾವುದ್ರ ಆಧಾರದ ಮೇಲೆ ನೋಡ್ತಾ ಇದ್ದೇವೆ ನಾವು, ಮೊದಲನೇದು ನೋಡಿದ್ದು ಎಲ್ಲಿ ಹುಟ್ಟುತ್ತೆ ಅಂತ. ಅದರ ಡಿಪೆಂಡ್ ಆಗಿರೋದು ಯಾವುದು, ಹಿಮಾಲಯ, ಇನ್ನೊಂದು ಪೆನಿನ್ಸುಲಾರ್. ಎಲ್ಲಿ ಎಂಡ್ ಆಗುತ್ತೆ ಅಂತ. ಎಂಡ್ ಆಗೋದ್ರಲ್ಲಿ 2 ಥರ ನೋಡಾಯಿತು ನಾವು, ಒಂದು ಬೇ ಆಫ್ ಬೆಂಗಾಲು, ಇನ್ನೊಂದು ಅರೇಬಿಯನ್ ಸಿ. ಇನ್ನೊಂದಿದೆ ಇನ್ಲ್ಯಾಂಡ್ ಡ್ರೈನೇಜ್ ಅಂತ. ಕೆಲವು ನದಿಗಳು ಯಾವ ಸಮುದ್ರಕ್ಕೂ ಸೇರೋದಿಲ್ಲ. ಸಮ್ ರಿವರ್ಸ್ ಡು ನಾಟ್ ರೀಚ್ ಎನಿ ಸಿ, ಇಲ್ಲೂ ಸೇರೋದೇ ಇಲ್ಲ. ದ ಎಂಡ್ ಇನ್ ಇನ್ಲ್ಯಾಂಡ್ ಲೇಕ್. ಕೆಲವೊಂದು ಲೇಕ್ಗಳಾಗಿ ಅಲ್ಲೇ ಎಂಡ್ ಆಗುತ್ತೆ. ಡಿಸಪಿಯರ್ ಇನ್ ಡೆಸರ್ಟ್ ಲ್ಯಾಂಡ್. ಈಗ ಇಲ್ಲಿ ಸೈಡಲ್ಲಿ ನೋಡಿ, ರಾಜಸ್ಥಾನದ ಹತ್ರ ಲೂನಿ ಅನ್ನುವಂಥ ಒಂದು ರಿವರ್ ಇದೆ. ಇದು ಪಾರ್ಟ್ಲಿ ಮುಖ್ಯವಾಗಿ ಡೆಸರ್ಟಲ್ಲಿ ಎಂಡ್ ಆಗುತ್ತೆ. ಇಂಥ ರಿವರ್ಗಳನ್ನು ನಾವು ಏರಿಡ್ ರೀಜನ್, ರಾಜಸ್ಥಾನದಂಥ ಪ್ರದೇಶಗಳಲ್ಲಿ ನಾವು ನೋಡಬಹುದು. ಅದಕ್ಕೇನಂತ ಕರಿತೇವೆ, ಇನ್ಲ್ಯಾಂಡ್ ಡ್ರೈನೇಜ್. ಇನ್ಲ್ಯಾಂಡ್ ಡ್ರೈನೇಜ್ ಅಂತಂದರೆ ಒರಿಜಿನ್ ಆಧಾರದ ಮೇಲೆ ಇರುವಂಥ ಸಿಸ್ಟಮ್ಮ, ಎಂಡಿಂಗ್ ಆಧಾರದ ಮೇಲೆ, ವ್ಯಾರ್ ಇಟ್ ರಿವರ್ ಡ್ರೈನ್ಸ್ ಅಲ್ವಾ.
ಎಲ್ಲಿ ಹೋಗಿ ಸೇರುತ್ತೆ ಅನ್ನುವ ಆಧಾರದ ಮೇಲೆ ಇರೋದು ಇನ್ಲ್ಯಾಂಡ್ ಡ್ರೈನೇಜ್. ಒರಿಜಿನ್ ಆಧಾರದ ಮೇಲೆ ಇರೋದು ಎರಡೇ, ವ್ಯಾರ್ ವಾಟರ್ ಫೈನಲಿ ಗೋಸ್ ಅನ್ನೋದ್ರ ಆಧಾರದ ಮೇಲೆ ಇರೋದೆಷ್ಟು? 3 ಡ್ರೈನೇಜ್ ಸಿಸ್ಟಮ್ಗಳು. ಈಗ ಇಲ್ಲಿ ನಿಮಗೊಂದು ಕ್ವಶನ್ ಬರ್ಬೋದು, ಬೇಕಿದ್ರೆ ಒಂದು ಸಾರಿ ಅದಕ್ಕಿಂತ ಮೊದಲು ಬರೆದಿಟ್ಕೋಬೇಡಿ. ಎಲ್ಲಿ ತನಕ ಆಗಿತ್ತು ನಿಮ್ಮದು? 2 ಥರ ಅಲ್ವಾ? ರಿವರ್ ಲಿಂಕಿಂಗ್ ಇಲ್ಲಿ ಬರ್ಕೊಳ್ತಾ ಇದ್ದೀರಾ ಅಂತ ನನ್ನ ಒಂದು ಭಾವನೆ. ಆ ಒಂದು ಭಾವನೆಯಲ್ಲಿ ನಾನು ಖುಷಿಯಿಂದ ಇರ್ತೇನೆ. ನೀವು ಬರೆದಿದ್ದೀರಾ ಬರೆದಿಲ್ವಾ ಅಂತ ನನಗೆ ಗೊತ್ತಿಲ್ಲ, ಪರವಾಗಿಲ್ಲ. ಇಂಡಿಯನ್ ಡ್ರೈನೇಜ್, ವ್ಯಾರ್ ವಾಟರ್ ಫೈನಲಿ ಗೋಸ್, ಇಲ್ಲಿಂದ ಇಲ್ಲಿ ತನಕ ಮೇಲ್ಗಡೆದು ಬರೆದಾಗಿದೆಯಾ? ಹಿಮಾಲಯನ್ ಡ್ರೈನೇಜ್, ಇಂಡಿಯನ್ ಡ್ರೈನೇಜು ಕ್ಲಾಸಿಫಿಕೇಶನ್ ಬೈ ಒರಿಜಿನ್ನು, ಅದರ ಆಧಾರದ ಮೇಲೆ ಹಿಮಾಲಯ, ಪೆನಿನ್ಸುಲಾ. ಇಷ್ಟನ್ನು ಪಾಸ್ ಮಾಡಿ ಬರ್ಕೋಬಹುದು. ಇಷ್ಟು ಕೆಳಗಡೆ ಇಷ್ಟು. ಇದಾದಮೇಲೆ ನೆಕ್ಸ್ಟು ಇಂಡಿಯನ್ ಡ್ರೈನೇಜ್ ಕ್ಲಾಸಿಫಿಕೇಶನ್ ಬೈ ವ್ಯಾರ್ ವಾಟರ್ ಫೈನಲಿ ಗೋಸ್, ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇಷ್ಟು ಪಾಯಿಂಟ್ ಇದೆ. ಇನ್ನು ಬರ್ಕೊಂಡ್ರೆ ಒಳ್ಳೆಯದು, ಯಾಕಂತಂದರೆ ನಿಮ್ಮ ನೋಟ್ಸ್ ಸ್ವಲ್ಪ ದೊಡ್ಡದಾಗಬಹುದು. ಅಂದರೆ ಈಗಲೇ ಬರ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ಜಾಸ್ತಿ ನೀವು ಬೇರೆ ಸೋರ್ಸ್ಗಳನ್ನ ರೆಫರ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. 1-2 ದಿನ ಸ್ವಲ್ಪ ಓದಬೇಕಾದ್ರೆ ಜಾಸ್ತಿ ಅಂತ ಅನಿಸ್ಬೋದು. 4-5ನೇ ದಿನದಿಂದ ನಿಮಗಿದು ಐಡಿಯಾ ಬಂದುಬಿಡುತ್ತೆ. ಆಟೋಮೆಟಿಕ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಎಸ್, ಈಗ ಬಹಳ ಇಂಪಾರ್ಟೆಂಟ್ ಆದ ಒಂದು ವಿಷಯ ಬರುತ್ತೆ. ಯಾಕೆ ತುಂಬ ರಿವರ್ಗಳು ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರಿಕೊಳ್ಳುತ್ತೆ? ವೈ ಮೋಸ್ಟ್ ಇಂಡಿಯನ್ ರಿವರ್ಸ್ ಫ್ಲೋ ಇಂಟು ಬೇ ಆಫ್ ಬೆಂಗಾಲ್? ಇದಕ್ಕೆ ಉತ್ತರ ಇರೋದು ಗ್ರೇಟ್ ಇಂಡಿಯನ್ ವಾಟರ್ ಡಿವೈಡ್, ಜನರಲ್ ಈಸ್ಟ್ವರ್ಡ್ ಸ್ಲೋಪ್. ಭಾರತ ಹೇಗಿದೆ? ಮತ್ತೆ ಮ್ಯಾಪ್ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ ನೋಡಿ. ಇಲ್ಲೊಂದು ಮ್ಯಾಪ್ನಲ್ಲಿ ನಮ್ಮ ದೇಶದ ಸಿಸ್ಟಮ್ ಅಥವಾ ಪ್ರಾಕೃತಿಕ ಭೌಗೋಳಿಕತೆ, ವೆಸ್ಟರ್ನ್ ಘಾಟ್ಸ್ ಅಲ್ವಾ? ನೋಡಿ, ವೆಸ್ಟರ್ನ್ ಘಾಟ್ಸ್. ಆಮೇಲೆ ಇಲ್ಲಿ ಸಾತ್ಪುರ, ವಿಂಧ್ಯ ರೇಂಜಸ್ ಬರುತ್ತೆ. ಇದಾದಮೇಲೆ ಇದೆಲ್ಲ ಅರಾವಳಿ. ಅರಾವಳಿ ಮುಂದೆ ಹೋದ್ಮೇಲೆ ಇಲ್ಲಿ ಮೇಲ್ಗಡೆ ಏನು ಬಂತು? ಹಿಮಾಲಯ ಪರ್ವತ ಬಂತು. ಈ ಒಂದು ನಾನು ಬ್ಲ್ಯಾಕಲ್ಲಿ ಹೈಲೈಟ್ ಮಾಡಿದ್ದೀನಲ್ವಾ, ಅದಕ್ಕೆ ಗ್ರೇಟ್ ಇಂಡಿಯನ್ ವಾಟರ್ ಡಿವೈಡ್ ಅಂತ ಕರೀತಾರೆ. ಏನು ಹಾಗಂತಂದರೆ, ನೀವು ಮ್ಯಾಪ್ ಬಿಡಿಸ್ಕೊಂಡು ಸಹ ಅದನ್ನು ಹೈಲೈಟ್ ಮಾಡ್ಕೋಬಹುದು. ಸಾಧಾರಣವಾಗಿ ಒಂದು ಮ್ಯಾಪ್ ಬಿಡಿಸಿದ್ರೆ ಈ ಥರ ಬಿಡಿಸಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಹೋಗುತ್ತೆ, ಮತ್ತು ಇಲ್ಲಿ ಹಿಮಾಲಯ ಇದೆ ಹೇಗೂ, ಈ ಥರ ಇಷ್ಟಾದರೂ ಒಂದು ಇಮ್ಯಾಜಿನೇಷನ್ ಬರಲಿ. ಈ ಒಂದು ಇದು ಕೊಟ್ಟಿರುವ ಇಮೇಜ್ ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಇರೋದು ಸಹ ಘಾಟ್ ಸೆಕ್ಷನ್. ಇಲ್ಲೂ ಸಹ ಪರ್ವತ, ಸಾತ್ಪುರ, ವಿಂಧ್ಯ ಎಲ್ಲ ಬರುತ್ತೆ. ಇನ್ನು ಮೇಲ್ಗಡೆ ಹೋದ್ಮೇಲೆ ಅರಾವಳಿ ರೇಂಜಸ್ ಬರುತ್ತೆ. ಇನ್ನು ಮೇಲ್ಗಡೆ ಹೋದರೆ ಹಿಮಾಲಯನ್ ರೀಜನ್ ಬರುತ್ತೆ. ಸೊ ವಾಟ್ ಈಸ್ ವಾಟರ್ ಡಿವೈಡ್? ವಾಟರ್ ಡಿವೈಡ್ ಅಂತಂದರೆ ಹೈ ಲ್ಯಾಂಡ್. ಇದು ಹೈ ಲ್ಯಾಂಡ್. ವೆಸ್ಟರ್ನ್ ಘಾಟ್ಸ್ ಅಂತಂದರೆ ಗೊತ್ತಿದೆ. ಘಾಟ್ ಸೆಕ್ಷನ್ ಅಂತಂದರೆ ಅಲ್ಲೇ ಹೇಗಿರುತ್ತೆ? ಪರ್ವತದ ಥರ ಇರುತ್ತೆ. ಪರ್ವತ ಎತ್ತರ ಇರೋದಿಲ್ಲ, ಗುಡ್ಡ ಬೆಟ್ಟ ಅಲ್ವಾ? ಹೈಲ್ಯಾಂಡ್ ಇದೆ, ಎತ್ತರದ ಪ್ರದೇಶಗಳಿದೆ. ಎರಡೂ ಕಡೆ ಒಂದು ಮನೆ ಈ ಥರ ಇದೆ ಅಂತಂದರೆ ಮನೆಯ ಟಾಪ್ನಲ್ಲಿ 2 ಕಡೆ ಇಳಿಜಾರಿರುತ್ತೆ. ಇದು ಹೈಲ್ಯಾಂಡು. ಸುತ್ತಮುತ್ತ ಸಮತಟ್ಟಾದ ಪ್ರದೇಶ ಇರಬಹುದು. ಇದು ಹೈಲ್ಯಾಂಡ್ ಅಲ್ವಾ? ಈ ವಾಟರ್ ಡಿವೈಡ್ ಅಂತಂದರೆ ಇದೊಂದು ಹೈಲ್ಯಾಂಡ್. ಇಲ್ಲಿಂದ ಇಲ್ಲಿ ತನಕ ಇದೆಯಲ್ವಾ, ಇದು ಹೈಲ್ಯಾಂಡ್. ಇದೇನು ಮಾಡುತ್ತೆ? 2 ರಿವರ್ ಸಿಸ್ಟಮ್ಗಳನ್ನು ಸಪ್ರೇಟ್ ಮಾಡುತ್ತೆ. ಯಾವುದೇ ಒಂದು ಕಡೆ ಮಳೆ ಬಿದ್ದರೂ ರೇನ್ ಫಾಲಿಂಗ್ ಆನ್ ಒನ್ ಸೈಡ್ ಗೋಸ್ ಟು ಒನ್ ರಿವರ್, ಅದರ್ ಸೈಡ್ ಗೋಸ್ ಟು ಅನದರ್ ರಿವರ್ ಸಿಸ್ಟಮ್. ಬೆಟ್ಟದ ಮೇಲೆ ನೀವು ನಿಂತ್ಕೊಂಡಿದ್ದೀರಿ, ಈ ಕಡೆ ಮಳೆ ಬಂದರೆ ಏನಾಗುತ್ತೆ? ಇಲ್ಲಿರುವ ನದಿಗೆ ನೀರು ಹೋಗುತ್ತೆ. ಈ ಕಡೆ ಮಳೆ ಬಂದರೆ ಇಲ್ಲಿ ಯಾವುದೋ ನದಿ ಇದ್ದರೆ ಅದಕ್ಕೆ ಸೇರಿಕೊಳ್ಳುತ್ತೆ. ಸಿಂಪಲ್ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಿ. ಸೊ ರಿಡ್ಜ್ ಆಫ್ ಎ ರೂಫ್, ಮನೆಯ ಒಂದು ಮೇಲ್ಛಾವಣಿ ಸಹ ನೆನಪು ಮಾಡ್ಕೊಂಡಿರ್ಬೋದು. ಎಲ್ಲ ಹಂಚಿರುತ್ತೆ. ಮನೆ ಹೀಗಿದೆ ಅಂತಂದರೆ ಈ ಥರ ಇಲ್ಲಿ ರೂಫ್ ಇದೆ. ವಾಟರ್ ಫಾಲಿಂಗ್ ಆನ್ ದಿ ಲೆಫ್ಟ್ ಸೈಡ್ ಗೋಸ್ ಟು ದಿ ಲೆಫ್ಟ್ ಗಟಾರ್. ಗಟಾರ ಅಂತಂದರೆ ಆ ಒಂದು ಇಳಿಜಾರಿನ ಮೂಲಕ ಬೇರೆ ಕಡೆ ಹೋಗುತ್ತೆ. ರೈಟ್ ಸೈಡ್ ಇದ್ದರೆ ಅದು ರೈಟ್ ಸೈಡಿನ ಗಟಾರಿಗೆ ಹೋಗುತ್ತೆ ಅಲ್ವಾ? ಇಲ್ಲಿ ಮನೆ ಅನ್ನೋದೇನು ಒಂದು ರಿಡ್ಜ್ ಅಥವಾ ವಾಟರ್ ಡಿವೈಡ್ ಅಂತ ನಾವು ಹೇಳಬಹುದು. ಅದೇ ಥರ ನಮ್ಮ ದೇಶದಲ್ಲಿ ನಮ್ಮ ಭೌಗೋಳಿಕ ರಚನೆಯಲ್ಲೂ ಸಹ ಈ ಥರ ವಾಟರ್ ಡಿವೈಡ್ ಇದೆ. ಈ ಕಡೆ ಇಳಿಜಾರಿದೆ, ಈ ಕಡೆ ಇಳಿಜಾರಿದೆ. ಈ ಥರ ಬೆಟ್ಟ ಗುಡ್ಡಗಳು
ಈ ಕಡೆ ನೀರು ಬಿದ್ದರೆ ಅದು ಈ ಕಡೆ ಹೋಗುತ್ತೆ, ಈ ಕಡೆ ಬಿದ್ದರೆ ಅದು ಈ ಕಡೆ ಹರಿದು ಹೋಗುತ್ತೆ. ಸೊ ದ ರೂಫ್ ರಿಡ್ಜ್ ಇಸ್ ವಾಟರ್ ಡಿವೈಡ್, ಗೊತ್ತಾಗಿರ್ಬೋದು. ಈಗ ನಮ್ಮ ದೇಶದ ಮೇನ್ ಹೈಲ್ಯಾಂಡ್ಗಳು ಯಾವ್ದ್ಯಾವುದು, ಈ ಲೈನ್ ಅಂತ ಹೇಳಿದ್ನಲ್ವಾ. ಫಸ್ಟು ವೆಸ್ಟರ್ನ್ ಘಾಟ್ಸ್ ಶುರುವಾಯಿತು. ವೆಸ್ಟರ್ನ್ ಘಾಟ್ಸ್ ಬೇರೆ ಕಲರಿಂದ ತೋರಿಸ್ತೇನೆ. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಶುರುವಾಯಿತು. ವೆಸ್ಟರ್ನ್ ಘಾಟ್ಸ್ ಶುರು ಆದಮೇಲೆ ಮೇಲೆ ಹೋದ್ಮೇಲೆ ಸೆಂಟ್ರಲ್ ಹೈಲ್ಯಾಂಡ್ಗಳು ಬಂತು. ಸಾತ್ಪುರ, ವಿಂಧ್ಯ ಶ್ರೇಣಿಗಳು ಇಲ್ಲಿ ಬಂತು. ಇದಾದಮೇಲೆ ಅರಾವಳಿ ಫೂಟಿಲ್ಗಳು ಬರುತ್ತೆ. ಅದಾದಮೇಲೆ ಮೇಲ್ಗಡೆ ನಾರ್ತಲ್ಲಿ ಹಿಮಾಲಯನ್ ರೀಜನ್ ಬರುತ್ತೆ. ಸಮತಟ್ಟಾದ ಪ್ರದೇಶನ ಇದು ಅಲ್ಲ, ಲೋಪ್ ಸೈಡೆಡ್. ನೋಡಿ ಹೇಗಿದೆ ಅಂತಂದರೆ, ಈ ಒಂದು ಪ್ರದೇಶಗಳ ಒಂದು ಭೌಗೋಳಿಕ ರಚನೆ ಯಾವ ಕಡೆ ಜಾಸ್ತಿ ಸ್ಲೋಪ್ ಇದೆ ಅನ್ನೋದು ಮುಖ್ಯ ಈಗ. ಸೊ ವೈ ಮೋರ್ ರಿವರ್ಸ್ ಟು ದ ಈಸ್ಟ್, ಯಾಕೆ ಜಾಸ್ತಿ ನದಿಗಳು ಈ ಕಡೆನೇ ಬರ್ತಾ ಇದೆ ಅಂತ ನಿಮಗೆ ಏನನ್ಸುತ್ತೆ? ಜಾಸ್ತಿ ಇಳಿಜಾರಿದೆ ಅಲ್ವಾ. ನೀರು ಘಟ್ಟ ಅಥವಾ ಏರಿದ್ದಾಗ ಜಾಸ್ತಿ ಮೇಲ್ಗಡೆ ಹೋಗುತ್ತಾ ಅಥವಾ ಇಳಿಜಾರಿದ್ದಾಗ ಜಾಸ್ತಿ ಕೆಳಗಡೆ ಬರುತ್ತಾ? ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೆಟ್ಟ ಹೀಗಿದೆ, ಈ ಕಡೆ ಇಷ್ಟೇ ಸ್ಲೋಪ್ ಇರೋದು, ಈ ಕಡೆ ಇಷ್ಟು ಸ್ಲೋಪ್ ಇದೆ. ಈಗ ನೀರು ಇಲ್ಲಿರೋದು ಇಲ್ಲಿ ಜಸ್ಟ್ ಹರಿದು ಹೋಗುತ್ತೆ. ಈ ಕಡೆ ತುಂಬ ಇಳಿಜಾರಿದೆ, ಇಷ್ಟು ಇಳಿಜಾರಿದ ಮೇಲೆ ನೀರು ಜಾಸ್ತಿ ಹರಿಯಲ್ವಾ? ಇಲ್ಲಿ ಮಳೆ ಬಂದರೆ ಜಾಸ್ತಿ ಇಳಿಜಾರು, ಕೆಳಗಡೆ ಗುರುತ್ವಾಕರ್ಷಣ ಶಕ್ತಿ, ಏನೇನೋ ನಾವು ಸೈನ್ಸೆಲ್ಲ ಮತ್ತೆ ನೋಡ್ತೇವೆ. ಆದರೆ ಸಿಂಪಲ್ ಆಗಾದರೂ ಥಿಂಕ್ ಮಾಡಿ, ಇಳಿಜಾರು ಎಲ್ಲಿ ಇದೆಯೋ ಅಲ್ಲಿ ನೀರು ಜಾಸ್ತಿ ಹರಿಯುತ್ತೆ. ಸ್ಲೋಪ್ ಯಾವ ಕಡೆ ಇದೆ, ಹಾಗಾಗಿ ಆ ಕಡೆ ಜಾಸ್ತಿನೇ ಹರಿಯುತ್ತೆ. ಸೊ ಲ್ಯಾಂಡ್ ಈಸ್ಟ್ ಆಫ್ ದಿಸ್ ಡಿವೈಡ್ ಸ್ಲೋಪ್ಸ್ ಟುವರ್ಡ್ಸ್ ಬೇ ಆಫ್ ಬೆಂಗಾಲ್. ಈ ಡಿವೈಡ್ ಇದೆಯಲ್ವಾ, ಈ ಡಿವೈಡಿನ ಈಸ್ಟ್, ಇನ್ನೊಂದು ಸಾರಿ ಇಷ್ಟೆಲ್ಲ ರೇಖಾಕೃತಿಗಳನ್ನ ಬಿಡಿಸಿದಾಗ ನಿಮಗೆ ಏನು ಅಂತಲೇ ಕನ್ಫ್ಯೂಸ್ ಆಗ್ಬೋದು, ರೇಖೆಗಳೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಈ ಒಂದು ಡಿವೈಡ್ ಅಂತಂದರೆ ಹೈಲ್ಯಾಂಡ್, ರಿಫ್ಟ್ ಅಲ್ವಾ, ರಿಡ್ಜ್ ಹೈಲ್ಯಾಂಡ್, ರಿಡ್ಜ್. ಇದರ ಒಂದು ಈಸ್ಟ್ ಸೈಡ್ ನೋಡಿ, ಲ್ಯಾಂಡ್ ಈಸ್ಟ್ ಆಫ್ ದಿಸ್ ಡಿವೈಡ್ ಸ್ಲೋಪ್ ಟುವರ್ಡ್ಸ್ ಬೇ ಆಫ್ ಬೆಂಗಾಲ್. ಬೇ ಆಫ್ ಬೆಂಗಾಲ್ ಕಡೆ ಜಾಸ್ತಿ ಸ್ಲೋಪ್ ಇದೆ. ಸೊ ಮೋಸ್ಟ್ ರಿವರ್ ನ್ಯಾಚುರಲಿ ಫ್ಲೋ ಈಸ್ಟ್. ಜಾಸ್ತಿ ರಿವರ್ಗಳು ಈ ಕಡೆ ಇಳಿಜಾರಿರೋದ್ರಿಂದ ಈ ಕಡೆನೇ ಬಂದು ಸೇರಿಕೊಳ್ಳುತ್ತೆ. ದೇರ್ಫೋರ್ ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ, ಕಾವೇರಿ, ಮಹಾನದಿ ಎಲ್ಲ ಬಂದು ಸೇರಿಕೊಳ್ಳೋದು ಈ ಬೇ ಆಫ್ ಬೆಂಗಾಲಿಗೆ. ಕೆಲವೊಂದು ನರ್ಮದಾ, ತಾಪಿ ನೋಡಿ, ಇಲ್ಲಿ ಮತ್ತೆ ಮಿಡ್ಲಲ್ಲಿ ನರ್ಮದಾ, ತಾಪಿ ಬರುತ್ತೆ. ಅವರೆಲ್ಲ ಈ ಕಡೆ ಬರೋದಿಲ್ಲ, ಅವರು ತಾವು ಸಪ್ರೇಟ್, ನಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು ಅರೇಬಿಯನ್ ಸೀಗೆ ಬಂದು ಸೇರಿಕೊಳ್ತಾರೆ. ಓನ್ಲಿ ಫ್ಯೂ ರಿವರ್ಸ್, ನರ್ಮದಾ, ತಾಪಿ, ಶಾರ್ಟ್ ವೆಸ್ಟ್ ಕೋಸ್ಟ್ ರಿವರ್ಸ್ಗಳು ಅರೇಬಿಯನ್ ಸೀಗೆ ಬಂದು ಸೇರಿಕೊಳ್ಳುತ್ತೆ. ಯಾಕೆ? ಕೆಳಗಡೆ ಇದ್ದೆ ಮತ್ತೆ ಅದಕ್ಕೆ. ಸೊ ಮೆಜಾರಿಟಿ ಗೋಯಿಂಗ್ ಟುವರ್ಡ್ ಈಸ್ಟರ್ನ್ ಸೈಡ್. ಯಾಕೆಂತ ಗೊತ್ತಾಯ್ತಾ? ಯಾಕಂತಂದರೆ ಜನರಲಿ ಈಸ್ಟ್ ವರ್ಡ್ ಸ್ಲೋಪ್, ಪೂರ್ವದ ಭಾಗಕ್ಕೆ ಜಾಸ್ತಿ ಸ್ಲೋಪ್ ಇದೆ, ಪೆನಿನ್ಸುಲಾರ್ ಇಂಡಿಯಾ ಭಾಗ. ಹಾಗಾಗಿ ಅದರ ಜೊತೆ ಗ್ರೇಟ್ ಇಂಡಿಯನ್ ವಾಟರ್ ಡಿವೈಡ್, ಈ ಕಡೆ ಪರ್ವತಗಳು ಅಥವಾ ದೊಡ್ಡ ಬೆಟ್ಟಗುಡ್ಡ ಪ್ರದೇಶಗಳಿದೆ, ಇಳಿಜಾರು ಪೂರ್ವಕ್ಕಿದೆ, ನೀರು ಬರೋದು ಒಂದು ಸೇರಿಕೊಳ್ಳೋದು ಪೂರ್ವ ಭಾಗದ ಬಂಗಾಳ ಕೊಲ್ಲಿಗೆ, ಬೇ ಆಫ್ ಬೆಂಗಾಲಿಗೆ. ಇನ್ನು ನರ್ಮದಾ, ತಾಪಿ ಅವ್ರು ಹೇಗೆ ಡಿಫ್ರೆಂಟ್ ಆಗಿಬಿಟ್ರು ಇಲ್ಲಿ. ವೈ ಡು ನರ್ಮದಾ ಆ್ಯಂಡ್ ತಾಪಿ ಫ್ಲೋ ಟು ದಿ ವೆಸ್ಟ್ ಅಗೇನ್ಸ್ಟ್ ದಿ ಜನರಲ್ ಟ್ರೆಂಡ್ ಅಲ್ವಾ. ಜನರಲ್ ಟ್ರೆಂಡ್ ಈ ಥರ ಇದೆ, ನಾವು ಸ್ವಲ್ಪ ಹೊಸ ಟ್ರೆಂಡ್ ಶುರು ಮಾಡೋಣ ಅಂತ ಅವ್ರಿಗೆ ಅನಿಸುತ್ತಾ. ಆವಾಗ ನೋಡೋಣ. ರಿಫ್ಟ್ ವ್ಯಾಲಿ, ಈ ಐಡಿಯಾ ಮೊದಲು ಗೊತ್ತಿರಬೇಕು. ಈಗ ಲಾಂಗ್ ಉದ್ದವಾಗಿರೋದು, ಡೀಪ್ ಆಳವಾಗಿರೋದು, ನ್ಯಾರೋ ಚಿಕ್ಕದಾಗಿರೋದು. ನಾವು ಅರ್ತಿನ ಫಾಲ್ಟನ್ನು ನೋಡಿದ್ವಲ್ವಾ, ಅರ್ತ್ ಫಾಲ್ಟ್, ಈ ಕಡೆ ಸಹ ಒಂದು ಫಾಲ್ಟ್ ಇದೆ, ಈ ಕಡೆ ಒಂದು ಫಾಲ್ಟ್ ರೀಜನ್ ಇದೆ. ಮಿಡ್ಲ್ ಏನಾಗ್ಬಿಟ್ಟಿದೆ, ಒಂದು ನ್ಯಾರೋ ಆಗಿರುವಂಥ, ಡೀಪ್ ಆಗಿರುವಂಥ ಲಾಂಗ್ ವ್ಯಾಲಿ ಇದೆ. ಎರಡು ಫಾಲ್ಟ್ಗಳ ಮಧ್ಯದಲ್ಲಿ ಒಂಥರ ಸಿಂಕ್ ಆಗಿಬಿಟ್ಟಿದೆ. ಉದಾಹರಣೆಗೆ ವರ್ಟಿಕಲ್ ಆಗಿ ನೋಡೋದಿದ್ರೆ ಇಲ್ಲೊಂದು ಫಾಲ್ಟ್ ಇದೆ, ಕ್ರ್ಯಾಕ್ ಬಂತು, ಇಲ್ಲೊಂದು ಫಾಲ್ಟ್ ಇದೆ, ಕ್ರ್ಯಾಕ್ ಬಂದಿದೆ. ಇಲ್ಲಿ ಒಂದು ವ್ಯಾಲಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ? ಡೀಪ್ ಆಗಿರೋ ವ್ಯಾಲಿ ಇದೆ. ಮತ್ತು ಇದಾದಮೇಲೆ ಈ ಕಡೆ ಪರ್ವತಗಳಿರ್ಬೋದು ಮತ್ತು ಬೇರೆ ಬೇರೆದಿರ್ಬೋದು. ಸೊ ಲಾಂಗ್ ಡೀಪ್ ನ್ಯಾರೋ ವ್ಯಾಲಿ ಫಾರ್ಮ್ಡ್ ವೆನ್ ಲ್ಯಾಂಡ್ ಸಿಂಕ್ಸ್ ಬಿಟ್ವೀನ್ ಟೂ ಫಾಲ್ಟ್. ಎರಡು ಫಾಲ್ಟ್ಗಳ ನಡುವೆ ಲ್ಯಾಂಡ್ ಸಿಂಕ್ ಆಗಿಬಿಟ್ರೆ ಆವಾಗ ಲಾಂಗ್ ಡೀಪ್ ನ್ಯಾರೋ ವ್ಯಾಲಿ ಕ್ರಿಯೇಟ್ ಆಗುತ್ತೆ. ಈಗ ನರ್ಮದಾ, ತಾಪಿ ಏನು ಸಮಸ್ಯೆ ಏನು, ಅಥವಾ ಅಲ್ಲಿ ಏನು ಸಿಚುವೇಶನ್ನು?
ಎರಡೂ ಫ್ಲೋ ಆಗ್ತಾ ಇರೋದು ರಿಫ್ಟ್ ವ್ಯಾಲಿಗಳಲ್ಲಿ. ರಿಫ್ಟ್ ವ್ಯಾಲಿ ಅಂತಂದ್ರೆ ಏನು? ಎರಡು ಫಾಲ್ಟ್ಗಳು ಆ ಕಡೆ ಈ ಕಡೆ ಇರುತ್ತೆ, ಅದ್ರ ನಡುವೆ ಲ್ಯಾಂಡ್ ಸಿಂಕ್ ಆಗಿಬಿಟ್ರೆ, ಒಳಗಡೆ ಹೋಗಿಬಿಟ್ರೆ ಆವಾಗ ಕ್ರಿಯೇಟ್ ಆಗೋದು ರಿಫ್ಟ್ ವ್ಯಾಲಿ. ನರ್ಮದಾ ತಾಪಿ ಬೋತ್ ಫ್ಲೋ ಇನ್ ಸಚ್ ರಿಫ್ಟ್ ವ್ಯಾಲೀಸ್. ವಿಂಧ್ಯ ಸಾತ್ಪುರ ಇದೆಯಲ್ವಾ, ಮಿಡ್ಲಲ್ಲಿ ಮುಖ್ಯವಾಗಿ ರಿಫ್ಟ್ ವ್ಯಾಲಿ ವಿಚ್ ಸ್ಲೋಪ್ಸ್ ಟುವರ್ಡ್ಸ್ ದಿ ವೆಸ್ಟ್. ಈ ರಿಫ್ಟ್ ವ್ಯಾಲಿ ಇಷ್ಟೊತ್ತು ಎಲ್ಲ ಈ ಕಡೆ ಬರುತ್ತೆ ಈ ಕಡೆ ಬರುತ್ತೆ ನೋಡಿದ್ದು, ಅದು ರಿಫ್ಟ್ ವ್ಯಾಲಿ ಮಾತ್ರ ಸ್ಲೋಪ್ ಆಗಿರೋದು ಈ ಕಡೆ. ಈ ರಿಫ್ಟ್ ವ್ಯಾಲಿ ಸ್ಲೋಪು ವೆಸ್ಟ್ ಕಡೆ ಇರೋದ್ರಿಂದ ನರ್ಮದಾ ತಾಪಿ ರಿವರ್ಗಳೆಲ್ಲ ಬಂದು ವೆಸ್ಟ್ ಕಡೆ ಹರಿಯುತ್ತೆ. ಇವನ್ ದೋ ಮಚ್ ಆಫ್ ಇಂಡಿಯಾ ಸ್ಲೋಪ್ಸ್ ಈಸ್ಟ್, ಲೋಕಲಿ ದೇರ್ ವ್ಯಾಲಿ ಸ್ಲೋಪ್ಸ್ ವೆಸ್ಟ್. ಇಲ್ಲಿ ನರ್ಮದಾ ತಾಪಿ ಆ ಒಂದು ನದಿಗಳ ಲೋಕಲ್ ರೀಜನ್ನು ವೆಸ್ಟ್ ಕಡೆ ಸ್ಲೋಪ್ ಹಾಕ್ಕೊಂಡಿದೆ. ಸೊ ಫೋರ್ಸಿಂಗ್ ದ ರಿವರ್ಸ್ ಟು ಗೋ ಟು ಅರೇಬಿಯನ್ ಸಿ. ಈ ಕಡೆ ಬಂದಮೇಲೆ ಎಲ್ಲಿ ಸೇರಬೇಕು? ಅರೇಬಿಯನ್ ಸಿಗೆ ಸೇರಬೇಕು. ಅಂದರೆ ಗೊತ್ತಾಗ್ತಾ ಇದೆಯಾ? ನಾರ್ಮಲ್ ಆಗಿ ಜನರಲ್ ಇರೋದು ಟ್ರೆಂಡ್ ಏನು? ಮುಖ್ಯವಾಗಿ ಭಾರತದ ಬಹುಪಾಲು ಭಾಗಗಳು ಈಸ್ಟ್ ವರ್ಡ್ ಸ್ಲೋಪ್ ಇದೆ. ರಿಫ್ಟ್ ವ್ಯಾಲಿ ಆ ಒಂದು ಲೋಕಲ್ ರೀಜನ್ನಲ್ಲಿ ಅದಿರೋದು ವೆಸ್ಟ್ ವರ್ಡ್ ಸ್ಲೋಪ್. ನರ್ಮದಾ ತಾಪಿ ಆ ಒಂದು ಸ್ಲೋಪ್ನ ಮೂಲಕ ಅರೇಬಿಯನ್ ಸಿಗೆ ಬಂದು ಸೇರಿಕೊಳ್ಳುತ್ತೆ. ಇದಿಷ್ಟು ಗೊತ್ತಾಗಿರಬಹುದು ಅಂತ ನನ್ನ ಅಭಿಪ್ರಾಯ. ಸ್ಟಾರ್ಟಿಂಗಿಂದ ಏನೇ ನೋಡಿದ್ವಿ? ಡ್ರೈನೇಜ್ ಸಿಸ್ಟಮ್. ಡ್ರೈನೇಜ್ ಅಂತಂದರೆ ಫ್ಲೋ ಆಫ್ ವಾಟರ್ ಆನ್ ಲ್ಯಾಂಡ್ ಟು ರಿವರ್ಸ್, ಸ್ಟ್ರೀಮ್ಸ್, ಲೇಕ್ಸ್ ಎಕ್ಸೆಟ್ರಾ. ಫ್ಲೋ ಆಫ್ ವಾಟರ್ ಅಷ್ಟೇ ಅದು. ಡ್ರೈನೇಜ್ ಅಂತಂದರೆ ಫ್ಲೋ ಆಫ್ ವಾಟರು. ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಕಂಪ್ಲೀಟ್ ನೆಟ್ವರ್ಕ್ ಅಲ್ವಾ? ಎಲ್ಲಿಂದ ಶುರುವಾಗಿ ಎಲ್ಲಿಗೆ ತಲುಪುತ್ತೆ ಎಲ್ಲ ಇನ್ಕ್ಲೂಡ್ ಆಗಿರೋದು. ಸೋರ್ಸು, ಕೋರ್ಸ್, ಟ್ರಿಬ್ಯೂಟರಿ, ಎಂಡ್ ಆಗೋ ರೀಜನ್ನು, ಎಷ್ಟು ವಾಟರ್ ಕ್ಯಾರಿ ಮಾಡುತ್ತೆ ಎಲ್ಲ ಇನ್ಕ್ಲೂಡ್ ಆಗಿರೋದು ಡ್ರೈನೇಜ್ ಸಿಸ್ಟಮಲ್ಲಿ. ಡ್ರೈನೇಜ್ ಪ್ಯಾಟರ್ನ್ ಅಂತಂದ್ರೆ ಏನು? ಶೇಪ್. ಈ ರಿವರಿಂದ ಯಾವ ಥರ ಶೇಪ್ ಕ್ರಿಯೇಟ್ ಆಗಿದೆ. ನಿಮ್ಮ ಮೇಲ್ಗಡೆ ಒಂದು ಹೆಲಿಕಾಪ್ಟರ್ ಮೇಲೆ ನೋಡ್ಕೊಂಡು ಕೆಳಗಡೆ ನೋಡ್ತಾ ಇದ್ದೀರಿ. ಈ ಒಂದು ಹೆಲಿಕಾಪ್ಟರ್ ಇದೆ ಅಂತ ಇಟ್ಕೊಳ್ಳಿ, ಕೆಳಗಡೆ ರಿವರ್ ಹರಿತಾ ಇದೆ. ರಿವರ್ ಹರಿತಾ ಇರೋದನ್ನು ನೀವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀರಿ. ಆ ರಿವರಿಗೆ ಎಲ್ಲೆಲ್ಲಿಂದೋ ಏನೇನೋ ಒಂದು ಸೇರ್ಕೊಳ್ತಾ ಇದೆ, ಬೇರೆ ಬೇರೆ ರಿವರ್ಗಳು. ಏನೋ ಒಂದು ಶೇಪ್ ಕಾಣುತ್ತಲ್ವ ಮೇಲ್ಗಡೆ ನೋಡಿದರೆ, ಶೇಪಿಗೆ ನಾವು ಡ್ರೈನೇಜ್ ಪ್ಯಾಟರ್ನ್ ಅಂತ ಕರಿತೇವೆ. ಮತ್ತು ಯಾಕಿದು ಇಂಪಾರ್ಟೆಂಟು? ಫ್ಲಡ್ ಕಂಟ್ರೋಲಿಗೆ, ಡ್ಯಾಮು, ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ, ವಾಟರ್ ಶೆಡ್ ಡೆವಲಪ್ಮೆಂಟು, ರಿವರ್ ಇಂಟರ್ಲಿಂಕಿಂಗು. ಇದಾದಮೇಲೆ ಕ್ಲಾಸಿಫಿಕೇಷನ್ ಯಾವ ಥರ ಮಾಡಿದ್ದೀವಿ? ಒಂದು ಒರಿಜಿನ್ ಆಧಾರದ ಮೇಲೆ ಹಿಮಾಲಯನ್ನು, ಇನ್ನೊಂದು ಪೆನಿನ್ಸುಲಾರು. ಹಿಮಾಲಯನ್ ರಿವರ್ಗಳ ಸಿಸ್ಟಮಿನ ಒಂದು ಅಂಶಗಳು ನೆನಪಿದೆಯಾ? ರಿವರ್ ಆರಿಜಿನೇಟ್ಸ್ ಇನ್ ದಿ ಹಿಮಾಲಯ. ಸೊ ಗ್ಲೇಷಿಯರ್ಸ್ ಇರುತ್ತೆ, ಸ್ನೋಫೀಲ್ಡ್ಗಳಿರುತ್ತೆ. ಸ್ನೋ ಮೆಲ್ಟ್ ಆಗೋದ್ರಿಂದ ಮತ್ತು ಮಳೆಯಿಂದ ಪೆರೇನಿಯಲ್ ರಿವರ್ ಅಂತ ಕರಿತೇವೆ. ಯಾವಾಗಲೂ ನೀರಿರುತ್ತೆ, ವಾಟರ್ ಥ್ರೂ ಔಟ್ ದಿ ಇಯರ್. ಇಂಡಸ್, ಗಂಗಾ, ಬ್ರಹ್ಮಪುತ್ರ ಇದೆಲ್ಲ ಅಲ್ಲಿ ಬರೋದು. ಮತ್ತು ಲಾರ್ಜ್ ಆಗಿರುತ್ತೆ, ಲಾಂಗ್ ಕೋರ್ಸು, ಡೀಪ್ ವ್ಯಾಲಿಗಳು. ಇನ್ನು ಪೆನಿನ್ಸುಲರ್ ಡ್ರೈನೇಜ್ ಸಿಸ್ಟಮ್ ಅಂತಂದರೆ ಪೆನಿನ್ಸುಲರ್ ಪ್ಲ್ಯಾಟು ಎಲ್ಲಿ ಅಂತ ಗೊತ್ತಿದೆ, ವೆಸ್ಟರ್ನ್ ಘಾಟ್ಸು, ಸೆಂಟ್ರಲ್ ಹೈಲ್ಯಾಂಡು ಈ ಭಾಗದಲ್ಲಿ ಬರುವಂಥದ್ದು. ಇಲ್ಲಿ ಬರುವಂಥ ರಿವರ್ಗಳು ಹೇಗಿರುತ್ತೆ? ಸೀಸ್ನಲ್ಲು. ಯಾಕಂದರೆ ಸ್ನೋಕೇನು ಸಿಗ್ತಾ ಇಲ್ಲ, ಮಂಜುಗಡ್ಡೆ, ಹಿಮ ಕರಗೋದಿಲ್ಲ, ಆ ಸೋರ್ಸ್ ಇಲ್ಲ ಇಲ್ಲಿ. ಜಾಸ್ತಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರೋದು? ಮಾನ್ಸೂನ್ ರೇನ್ ಮೇಲೆ. ಹಾಗಾಗಿ ಸೀಸ್ನಲ್ ರಿವರ್ಗಳನ್ನು ನೋಡ್ಬೋದು. ಕೋರ್ಸ್ಗಳು ಶಾರ್ಟ್ ಆಗಿರುತ್ತೆ ಮತ್ತು ಹಾರ್ಡ್ ಏನ್ಷಿಯಂಟ್ ರಾಕ್ಗಳ ಮೂಲಕ ಫ್ಲೋ ಆಗ್ತಾ ಹೋಗುತ್ತೆ. ಮೊದಲನೇದು ಸಿಸ್ಟಮ್ಮು ಕ್ಲಾಸಿಫಿಕೇಷನ್ ಯಾವುದು? ಒರಿಜಿನ್ನು. ಎರಡನೇದು ಎಲ್ಲಿ ಎಂಡ್ ಆಗುತ್ತೆ? ವ್ಯಾರ್ ವಾಟರ್ ಫೈನಲಿ ಗೋಸ್. ಎಂಡಿಂಗ್ ಮೇಲೆ ಯಾವ ಥರ ಎಷ್ಟು ಟೈಪ್ ಇದೆ? ಒಂದು ಬೇ ಆಫ್ ಬೆಂಗಾಲ್ ಹೋಗಿ ಎಂಡ್ ಆಗಬಹುದು, ಇಲ್ಲದಿದ್ದರೆ ಅರೇಬಿಯನ್ ಸೀಗೆ ಎಂಡ್ ಆಗಬಹುದು, ಅಥವಾ ಅದ್ರ ಇನ್ನೊಂದು ಯಾವುದು? ಇನ್ಲ್ಯಾಂಡ್ ಡ್ರೈನೇಜ್. ಜಾಸ್ತಿ ಹೋಗೋದು ಎಲ್ಲಿ ಸೇರ್ಕೊಳ್ಳೋದು? ಜಾಸ್ತಿ ಪ್ರಮಾಣದ ನೀರು 77% ಹೋಗಿ ಸೇರ್ಕೊಳ್ಳೋದೆಲ್ಲಿ? ಬೇ ಆಫ್ ಬೆಂಗಾಲಿಗೆ. ಅರೇಬಿಯನ್ ಸೀಗೆ 23%. ಉಳಿದಿರುವಂಥ ಯಾವುದಕ್ಕೂ ಸೇರದೇ ಇರೋ, ಎಲ್ಲಿಯೂ ಸಲ್ಲದವರು ಎಲ್ಲಿ ಹೋಗಿ ಸೇರ್ತಾರೆ? ಮುಖ್ಯವಾಗಿ ಇನ್ಲ್ಯಾಂಡ್ ಅಲ್ವಾ? ಸಮ್ ರಿವರ್ಸ್ ಡು ನಾಟ್ ರೀಚ್ ಎನಿ ಸಿ, ದೆ ಎಂಡ್ ಇನ್ ಇನ್ಲ್ಯಾಂಡ್ ಲೇಕ್ ಆರ್ ಡಿಸಪಿಯರ್ ಇನ್ ಡೆಸರ್ಟ್ ಲ್ಯಾಂಡಲ್ಲಿ ಡಿಸಪಿಯರ್ ಆಗ್ಬೋದು. ಮೆಜಾರಿಟಿ ರಿವರ್ ಹೋಗೋದು ಬೇ ಆಫ್ ಬೆಂಗಾಲಿಗೆ. ಉದಾಹರಣೆಗೆ ಗೊತ್ತಿರಲಿ, ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಗೋದಾವರಿ, ಕೃಷ್ಣ. ಅರೇಬಿಯನ್ ಸೀಗೆ ಸೇರೋದು ಮುಖ್ಯವಾಗಿರೋದು ನರ್ಮದಾ, ತಾಪಿ, ಪೆರಿಯಾರ್, ಮಾಂಡವಿ, ಶರಾವತಿ, ವಾಗಾಯಿ. ಇಲ್ಲಿ ಕೆಲವೊಂದು ಚೇಂಜಸ್ ನೋಡ್ತೇನೆ, ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಇದ್ದರೆ ನಾನು ಮತ್ತೆ ಹೇಳ್ತೇನೆ. ಮುಖ್ಯವಾಗಿ ಇದು ಮೂರನ್ನು ನೆನಪಿಟ್ಕೊಳ್ಳಿ. ಅದರ ಎಕ್ಸಾಂಪಲ್ಗಳನ್ನು ಇನ್ನೂ ಕರೆಕ್ಟಾಗಿ ನೋಡ್ಕೊಂಡು ಹೇಳ್ತೇನೆ. ಬೇರೆ ಯಾವುದಾದ್ರೂ ಆ್ಯಡ್ ಆಗುತ್ತಾ ಇಂಪಾರ್ಟೆಂಟ್ ಇರೋದಂತ. ಇನ್ಲ್ಯಾಂಡ್ ಡ್ರೈನೇಜಲ್ಲಿ ಏನೂ ಆಗೋದಿಲ್ಲ, ಎಲ್ಲೂ ಹೋಗಿ ಸೇರೋದಿಲ್ಲ, ಡಿಸಪಿಯರ್ ಆಗಿಬಿಡೋದು. ಲೂನಿ ರಿವರ್
ಇದಾದಮೇಲೆ ಯಾಕೆ ಜಾಸ್ತಿ ರಿವರ್ಗಳು ಹೋಗಿ ಬೇ ಆಫ್ ಬೆಂಗಾಲಿಗೆ ಸೇರುತ್ತೆ ಅಂತಂದರೆ ಕಾರಣ ಏನು? ಗ್ರೇಟ್ ಇಂಡಿಯನ್ ವಾಟರ್ ಡಿವೈಡ್. ಅದರಲ್ಲಿ ಬರುವಂಥ ಇನ್ನೊಂದು ಪಾಯಿಂಟು ಜನರಲ್ ಈಸ್ಟ್ ವರ್ಡ್ ಸ್ಲೋಪ್. ವಾಟರ್ ಡಿವೈಡ್ ಅಂತಂದರೆ ಏನು? ದೊಡ್ಡವಾದಂಥ ಒಂದು ಹೈಲ್ಯಾಂಡ್ 2 ರಿವರ್ ಸಿಸ್ಟಮ್ಗಳನ್ನು ಸಪ್ರೇಟ್ ಮಾಡುತ್ತೆ. ರೇನ್ಫಾಲ್ ಯಾವ ಕಡೆ ಬೀಳುತ್ತೋ ಆ ಕಡೆ ಸಾಮಾನ್ಯವಾಗಿ ಆ ನದಿಗೆ ನೀರು ಜಾಸ್ತಿ ಹೋಗುತ್ತೆ. ಈಗ ಸಿಚುವೇಶನ್ ಏನಂತಂದರೆ, ಇಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ವಾಟರ್ ಡಿವೈಡಲ್ಲಿ ಏನೇನಿದೆ, ಕೆಳಗಡೆಯಿಂದ ವೆಸ್ಟರ್ನ್ ಘಾಟ್ಸು, ಮಿಡ್ಲಲ್ಲಿ ಸೆಂಟ್ರಲ್ ಹೈಲ್ಯಾಂಡು, ಆಮೇಲೆ ಅರಾವಳಿ, ಆಮೇಲೆ ಹಿಮಾಲಯನ್ ರೀಜನ್, ಇಷ್ಟೆಲ್ಲ ಇದೆಯಲ್ವಾ. ಇಷ್ಟೆಲ್ಲ ರೀಜನ್ ಇದ್ದಾಗ ಈ ಒಂದು ರೀಜನ್ ಜಾಸ್ತಿ ಸ್ಲೋಪ್ ಆಗಿರೋದು ಯಾವ ಕಡೆ? ಈಸ್ಟ್ ವರ್ಡ್. ಹಾಗಾಗಿ ಈಸ್ಟ್ ವರ್ಡ್ ಕಡೆನೇ ಎಲ್ಲ ರಿವರ್ಗಳು ಜಾಸ್ತಿ ಮುಖ್ಯವಾಗಿ ಹರಿತೆ. ಅಲ್ಲಿ ಹೋಗಿ ಸೇರ್ಕೊಳ್ಳೋದು ಯಾವುದಕ್ಕೆ? ಬೇ ಆಫ್ ಬೆಂಗಾಲಿಗೆ. ಸೊ ಮೋಸ್ಟ್ ರಿವರ್ ನ್ಯಾಚುರಲಿ ಫ್ಲೋ ಈಸ್ಟ್. ಗಂಗಾ, ಬ್ರಹ್ಮಪುತ್ರ, ಗೋದಾವರಿ, ಕೃಷ್ಣ, ಕಾವೇರಿ, ಮಹಾನದಿ. ಕೆಲವೊಂದು ರಿವರ್ಗಳು ನರ್ಮದಾ, ತಾಪಿ ಅವರೆಲ್ಲ ಹೋಗಿ ಸೇರ್ಕೊಳ್ಳೋದು ಅರೇಬಿಯನ್ ಸೀಗೆ. ನರ್ಮದಾ, ತಾಪಿ ಯಾಕೆ ಅರೇಬಿಯನ್ ಸೀಗೆ ಹೋಗಿ ಸೇರ್ಕೊಳ್ಳುತ್ತೆ? ಯಾಕಂದರೆ ಅಲ್ಲಿ ರಿಫ್ಟ್ ವ್ಯಾಲಿ ಇದೆ. ರಿಫ್ಟ್ ವ್ಯಾಲಿ ಅಂತಂದರೆ ಏನು? ಅರ್ತ್ ಫಾಲ್ಟ್. ಫಾಲ್ಟ್ ಅಂದರೆ ಕ್ರ್ಯಾಕ್ ಆದಾಗ, ಅರ್ತಿನ ಕ್ರಸ್ಟಲ್ಲಿ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕ್ ಆದಾಗ ಮಿಡ್ಲಲ್ಲಿರೋ ಲ್ಯಾಂಡು ಸಿಂಕ್ ಆಗಿಬಿಡುತ್ತೆ ಒಳಗಡೆ ಅಲ್ವಾ. ಈ ಥರ ಕ್ರ್ಯಾಕ್ ಆದರೆ ಮಿಡ್ಲಲ್ಲಿ ಲ್ಯಾಂಡ್ ಸಿಂಕ್ ಆಗಿಬಿಟ್ರೆ ಆವಾಗ ಲಾಂಗ್ ಡೀಪ್ ನ್ಯಾರೋ ವ್ಯಾಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ರಿಫ್ಟ್ ವ್ಯಾಲಿ ಅಂತ ಕರಿತೇವೆ. ಇಂಥ ರಿಫ್ಟ್ ವ್ಯಾಲಿ ಇದೆ ವಿಂಧ್ಯ ಸಾತ್ಪುರ ಒಂದು ಭಾಗದಲ್ಲಿ. ಆ ರಿಫ್ಟ್ ವ್ಯಾಲಿ ಮೂಲಕ ನರ್ಮದಾ, ತಾಪಿ ಹರಿದು ಇಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ಅರೇಬಿಯನ್ ಸೀಗೆ ಹೋಗಿ ಸೇರಿಕೊಳ್ಳುತ್ತೆ. ಇನ್ನು ವೈ ಡಸ್ ಗಂಗಾ ಫ್ಲೋ ಟು ದ ಈಸ್ಟ್? ಗಂಗಾ ಯಾಕೆ ಈಸ್ಟಿಗೆ ಹೋಗಿ ಸೇರಿಕೊಳ್ಳುತ್ತೆ? ನಿಮ್ಗೆ ಗೊತ್ತಿದೆ, ಆದರೂ ಕ್ವಶನ್ ಥಿಂಕ್ ಮಾಡಲಿ ಅಂತ. ಹಿಮಾಲಯ ನೋಡಿ, ಹಿಮಾಲಯ ಹೇಗಿದೆ? ಹಿಮಾಲಯನ್ ರೀಜನ್ನು ಮೇಲ್ಗಡೆ ಈ ಥರ ಹಿಮಾಲಯನ್ ರೀಜನ್ ಬರುತ್ತೆ. ಹಿಮಾಲಯದಿಂದ ಗಂಗಾ ನದಿ ಹುಟ್ಟಿ ಗಂಗೋತ್ರಿಯಲ್ಲಿ ಹುಟ್ಟಿ ನಾರ್ದರ್ನ್ ಮೌಂಟೇನ್ ಹಿಮಾಲಯ ಅಲ್ಲಿ ಹೋಗಿ ಅಲ್ಲಿಂದ ಹುಟ್ಟೋದು. ಅದೆಲ್ಲ ಯಾವ ಕಡೆ ಸ್ಲೋಪ್ ಹಾಕ್ಕೊಂಡಿದೆ? ಸೌತ್ ವರ್ಲ್ಡ್ ಅಲ್ವಾ, ಸೌತ್ ವರ್ಲ್ಡ್. ಆದರೆ ಒಂದು ಸಾರಿ ಇಲ್ಲಿ ಕೆಳಗಡೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಲ್ಲಿ ಜಾಗ ಬಳಸ್ಕೊಳ್ತೇನೆ. ಇಲ್ಲಿ ಈ ಥರ ಇದೆ ಇಂಡಿಯಾದ ಮ್ಯಾಪ. ಅನಿಸದೇ ಇದ್ರೆ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಫಾಸ್ಟಾಗಿ ಬಿಡಿಸ್ತಾ ಇದ್ದೇನೆ. ಹಿಮಾಲಯನ್ ರೀಜನ್ ಇಲ್ಲಿದೆ, ಹಿಮಾಲಯನ್ ರೀಜನ್ ಇಲ್ಲಿ ಹಿಮಾಲಯ ಇದೆ ಅಂತ ಇಟ್ಕೊಳ್ಳಿ, ಹಿಮಾಲಯನ್ ರೀಜನ್ನು. ಓಕೆ, ಈಗ ಗಂಗಾ ನದಿ ಇಲ್ಲಿ ಹುಟ್ಟಿದೆ. ಇಲ್ಲಿ ಹುಟ್ಟಿರೋದು ಹಿಮಾಲಯ ಸ್ಲೋಪ್ ಇರೋದು ಯಾವ ಕಡೆ? ಸೌತ್ ವರ್ಲ್ಡ್ ಅಲ್ವಾ. ಸೌತ್ ಕಡೆ ಬರಬೇಕಿತ್ತು, ಸೌತ್ ಕಡೆ ಬಂದು ಕೆಳಗಡೆ ಬಂದು ಇಲ್ಲಿ ತನಕ ಬಂದು ಸೇರ್ಕೊಳ್ಬಹುದಲ್ವಾ ಅಂತ ನಿಮ್ಗೆ ಕೇಳಿಸಿದ್ರೆ, ಅವಾಗ ಅನಿಸಿದ್ರೆ ಇಲ್ಲ, ಇಲ್ಲಿ ತನಕ ಬರುತ್ತೆ. ಒನ್ಸ್ ರಿವರ್ ಕಮ್ ಇನ್ ಟು ದಿ ಇಂಡೋ ಗ್ಯಾಂಜೆಟಿಕ್ ಪ್ಲೇನ್, ಇಲ್ಲಿ ಗಂಗಾ, ಬ್ರಹ್ಮಪುತ್ರ ಅಥವಾ ಸಿಂಧು ಗಂಗಾ ಬಯಲು ಅಂತ ಕರಿತೀವಲ್ವಾ, ಆ ಪ್ಲೇನಿಗೆ ಬಂದ ತಕ್ಷಣ ಸ್ಲೋಪ್ ಯಾವ ಕಡೆ ತಿರುಗಿಬಿಡುತ್ತೆ? ಓವರ್ ಆಲ್ ಸ್ಲೋಪ್ ಆಫ್ ದಿ ಪ್ಲೇನ್ ಈಸ್ ಈಸ್ಟ್ ವರ್ಲ್ಡ್. ಇಲ್ಲಿರೋ ಪ್ಲೇನಿನ ಒಂದು ಸ್ಲೋಪ್ ಇರೋದು ಈಸ್ಟ್ ವರ್ಲ್ಡ್. ಹಾಗೆ ಇಲ್ಲಿ ಬಂದ್ಕೊಂಡು ಮತ್ತೆ ಬಂದು ಈ ಕಡೆ ಸಹ ಎಂಡ್ ಆಗುತ್ತೆ. ಕಾಣಿಸ್ತಾ ಇರ್ಬೋದು ಇದು ಅಲ್ವಾ. ಇಲ್ಲಿ ಹುಟ್ಟುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಮ್ಯಾಪ್ನಲ್ಲಿ ಮೇಲೆ ಕೆಳಗೆ ಆಗಿರ್ಬೋದು, ಆದರೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿರೋದು ಇಲ್ಲಿ ತನಕ ಬರುತ್ತೆ ಅಂತಲ್ಲ ಅದರ ಅರ್ಥ. ಆ ಒಂದು ಇಮ್ಯಾಜಿನೇಷನ್ ಬರಲಿ. ಮೇಲ್ಗಡೆ ಹುಟ್ಟಿತ್ತು, ಕೆಳಗಡೆ ಬಂತು, ಆದರೆ ಮತ್ತೆ ಈಸ್ಟ್ ವರ್ಡ್ ಸ್ಲೋಪ್ ಸಿಕ್ತು. ಸೊ ಗಂಗಾ ಆಫ್ಟರ್ ಒರಿಜಿನೇಟಿಂಗ್ ಇನ್ ವೆಸ್ಟರ್ನ್ ಹಿಮಾಲಯ ಬೆಂಡ್ಸ್ ಆ್ಯಂಡ್ ಫ್ಲೋ ಈಸ್ಟ್. ಬರುತ್ತೆ, ಬೆಂಡ್ ಆಗುತ್ತೆ, ಈಸ್ಟ್ ಕಡೆ ಫ್ಲೋ ಆಗುತ್ತೆ. ಟ್ರಿಬ್ಯೂಟರಿಗಳು ಜಾಸ್ತಿ ಆ್ಯಡ್ ಆಗ್ತಾ ಹೋಗುತ್ತೆ. ಅದ್ಭುತವಾದ ರಿವರ್ ಸಿಸ್ಟಮ್, ಗಂಗಾ ರಿವರ್ ಸಿಸ್ಟಮ್. ಫೈನಲಿ ಎಂಟರ್ ಆಗೋದು ಬೇ ಆಫ್ ಬೆಂಗಾಲಿಗೆ, ನೆನಪಿರಲಿ. ಈ ಇಷ್ಟನ್ನು ಇವತ್ತು ತಿಳಿದಿಟ್ಕೊಳ್ಳಿ. ಮತ್ತು ಇದರಲ್ಲಿ ಸೀಕ್ವೆಂಟ್ ಮತ್ತು ಇನ್ಸೀಕ್ವೆಂಟ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಇಂಪಾರ್ಟೆಂಟ್ ಇದು ಮೇನ್ಸಿಗೆ. ಫಿಲಿಮ್ಸಲ್ಲಿ ಮುಂದೆ ಬರುವಂಥ ಪ್ಯಾಟರ್ನ್ಗಳ ಬಗ್ಗೆ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿ ಮೊದಲು. ಸಿಂಪಲಾಗಿ ಹೇಳಿದೆ ನಾನು ಅಂದ್ಕೊಳ್ತೇನೆ. ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.